ಸದ್ಗುಣಗಳ ಆವಾಸ ಸ್ಥಾನ ಅಂತ ಹೇಳೋದು. ಬಿಳಿ ಚರ್ಮ ಯಾರಿದ್ದಾರೋ ಅವರಿಗೆ ಮಾತ್ರ ಎಲ್ಲ ಸದ್ಗುಣಗಳು ಕೂಡ ಇರುತ್ತೆ ಅಂತ ಹೇಳೋದು ಮೂರ್ಖತನ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳ್ತಾನೆ. ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತೆ ಇದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಯಾವುದೇ ರೀತಿಯ ಬೆಳವಣಿಗೆ ಅಥವಾ ಯಾವುದೇ ಒಂದು ಪ್ರಯೋಗ, ತರ್ಕ, ಮೂಸೆಗಳ ಇದರಲ್ಲಿ ಅದು ಇಲ್ಲ. ಅದರಿಂದ ಅದನ್ನು ನಾವು ವಿಜ್ಞಾನ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ H ನರಸಿಂಹಯ್ಯ ಅವರು ಬರೆದಿರುವ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಈ ಗದ್ಯ ಭಾಗವನ್ನ ಕುರಿತು, ಲೇಖನವನ್ನ ಕುರಿತು ಇದನ್ನ ನಾವು ಮಾತನಾಡೋಣ. ಈಗಾಗಲೇ ನಾವು ಇದರ ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಯಾವ ರೀತಿ ಆದಿ ಮಾನವನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮೂಢನಂಬಿಕೆಯನ್ನ ಬಿಟ್ಟು ವೈಜ್ಞಾನಿಕತೆಯಲ್ಲಿ ಇರಬೇಕಾಗುತ್ತೆ. ಯಾವ ರೀತಿ ಅವನ ಆಲೋಚನೆಯನ್ನ ಮಾಡ್ತಾನೆ, ಹೇಗೆ ಅದು ಬೆಳೆದು ಬಂತು ಅನ್ನೋದನ್ನು ಕೂಡ ನಾವು ಆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಆದಿಮಾನವನಿಗೆ ಅಂತಂದರೆ ಕಾಡು ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವಂತಹ ವ್ಯತ್ಯಾಸ ಏನು, ವಿವೇಚನೆ ಮತ್ತು ವಾಕ್ಶಕ್ತಿ ಅನ್ನುವಂಥದ್ದು, ಅದನ್ನು ಯಾವ ರೀತಿ ಅವನು ಬೆಳವಣಿಗೆ ಮಾಡ್ಕೋತಾನೆ. ಮಂದಮತಿಯಾಗಿದ್ದಂತಹ ಆ ಆದಿಮಾನವ ಯಾವ ರೀತಿ ಹೇಗೆ ಅವನು ಬದುಕನ್ನು ಸಾಕ್ತಾ ಆ ವೈಚಾರಿಕತೆಯನ್ನು ಯಾವ ರೀತಿ ಅವನು ಒಳಗು ಮಾಡ್ಕೋಬೇಕಾಗಿತ್ತು, ಮೂಢನಂಬಿಕೆಗೆ ಹೇಗೆ ಅದು ಮೂಢನಂಬಿಕೆಯನ್ನು ಇಟ್ಕೊಂಡು ಬದುಕಿದ್ರೆ ವೈಚಾರಿಕತೆಗೆ ಹೇಗೆ ಅಡ್ಡಿಪಡಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮುಂದೆ ನೋಡೋಣ. ಬೀಜ ವೃಕ್ಷ ನ್ಯಾಯ ಅಂತ ಇಲ್ಲಿ ಹೇಳ್ತಾರೆ. ಕಾಲಕ್ರಮೇಣ ಆತನಿಗೆ ವಾಕ್ಶಕ್ತಿ ಮತ್ತು ಒಂದು ಸ್ವಲ್ಪ ಆಲೋಚನೆ ಮಾಡುವಂತಹ ಶಕ್ತಿ ಇದ್ದಂತಹ ವ್ಯಕ್ತಿ ಸಂಜ್ಞೆಯ ಮೂಲಕ, ಸಂಕೇತಗಳ ಮೂಲಕ, ಸಂಜ್ಞೆಯ ಮೂಲಕ ಅಥವಾ ಅನುಕರಣೆಯ ಮೂಲಕ ಭಾಷೆ ಅನ್ನೋದು ಬೆಳೆಯಿತು. ಸಂಜ್ಞೆಯ ಮೂಲಕ ಅಥವಾ ಅನುಕರಣೆಯನ್ನ ಮಾಡುವುದ್ರ ಮೂಲಕ ಭಾಷೆ ಅನ್ನೋದು ಬೆಳವಣಿಗೆ ಆಯಿತು. ಆ ರೀತಿ ಸಂಕೇತಗಳಿಂದ ಲಿಪಿಯೂ ಕೂಡ ಬೆಳೆಯಿತು. ಈ ಹಳೆಯ ಲಿಪಿಯನ್ನ ನಾವು ನೋಡಿದ್ರೆ ಸಿಂಧು ನಾಗರಿಕತೆ ಆಗಿರ್ಬೋದು, ಹರಪ್ಪ ಆಗಿರ್ಬೋದು, ಇದನ್ನೆಲ್ಲ ನಾವು ನೋಡಿದ್ರೆ ಅದೆಲ್ಲವೂ ಕೂಡ ಸಂಕೇತಗಳ ಮೂಲಕ ಲಿಪಿ ಅನ್ನೋದು ಇದೆ. ಆ ರೀತಿ ವಾಹನ ಸೌಕರ್ಯದ ಅಭಾವದಿಂದಾಗಿ ಸಂಪ್ರದಾಯಗಳು ಹೇಗೆ ಸ್ಥಳೀಯ ನಿಯಮಗಳಾದವೋ ಹಾಗೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಬಹುಭಾಷೆಗಳು ಹುಟ್ಟಿ ಅಲ್ಲಿಯೇ ಅವು ನೆಲೆಸಿದ್ವು. ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕ ಯಾವ ರೀತಿ ಸಾಗಿಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲವೋ ಹಾಗೆ ಹಲವು ಭಾಷೆಗಳು ಹುಟ್ಟಿದ್ರೂ ಕೂಡ ಆಯಾ ಸ್ಥಳಗಳಲ್ಲಿ ಅದು ನೆಲೆ ನಿಲ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಅಸ್ಪಷ್ಟವಾಗಿ ಮೊದಲಾದಂತಹ ದೇವರು ಧರ್ಮಗಳ ಕಲ್ಪನೆ ಕಾಲಕ್ರಮೇಣವಾದ ವ್ಯವಸ್ಥಿತ ರೂಪವನ್ನು ಅದು ತಾಳಿತು. ದೇವರು ಮನುಷ್ಯನನ್ನು ಸೃಷ್ಟಿಸಿದನು ಅಥವಾ ಮನುಷ್ಯ ದೇವರನ್ನು ಸೃಷ್ಟಿಸಿಕೊಂಡನು ಎಂಬ ಜಿಜ್ಞಾಸೆ ಬೀಜ ವೃಕ್ಷ ನ್ಯಾಯದ ಸಮಸ್ಯೆಯನ್ನು ಹೋಲುತ್ತದೆ. ಬೀಜ ಮೊದಲೋ ವೃಕ್ಷ ಮೊದಲೋ ಅನ್ನುವಂತಹ ರೀತಿಯಲ್ಲಿ ದೇವರು ಮೊದಲು ಅಥವಾ ಮನುಷ್ಯ ಮೊದಲು ಅನ್ನುವಂತಹ ರೀತಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ರೋ ಅಥವಾ ಮನುಷ್ಯ ದೇವರನ್ನು ಸೃಷ್ಟಿಸಿದ್ರೋ ಅಂತ ಅನ್ಸುತ್ತೆ. ಅಂದ್ರೆ ಮನುಷ್ಯನಿಗೆ ಮನುಷ್ಯನ ಬೆಳವಣಿಗೆ ಅಂತಂದ್ರೆ ಭಾಷೆ ಬೆಳೆದಾದ ಮೇಲೆ ಅಂದ್ರೆ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡ್ವಿ. ಗುಡುಗು, ಸಿಡಿಲು, ಮಿಂಚುಗಳು ಬಂದಾಗ ಅವನು ಏನಂತ ಅರ್ಥ ಮಾಡ್ಕೋತಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೇಗೆ ಅವನು ಮೂಢನಂಬಿಕೆಯನ್ನು ಇಟ್ಕೋತಾನೆ, ಆಯಾ ಸ್ಥಳದಲ್ಲಿ ಅವನು ಮಾಡಿದಂತಹ ಸಂಸ್ಕಾರ ಸಂಸ್ಕೃತಿಗಳನ್ನು ಯಾವ ರೀತಿ ಅವನು ಬೆಳೆಸ್ಕೊತಾ ಹೋಗ್ತಾನೆ ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆ ಮನುಷ್ಯನೇ ದೇವರನ್ನು ಸೃಷ್ಟಿ ಮಾಡೋದ್ನು ಅಥವಾ ದೇವರೇ ಮನುಷ್ಯನನ್ನು ಸೃಷ್ಟಿ ಮಾಡೋದ್ನು ಅನ್ನೋದು ಒಂದು ಬೀಜ ವೃಕ್ಷ ನ್ಯಾಯದಂತೆ ಜಿಜ್ಞಾಸೆ ಆಗಿದೆ ಅನ್ನೋದನ್ನು H ನರಸಿಂಹಯ್ಯ ಅವರು ಹೇಳ್ತಾರೆ. ಸುಮಾರು 2500 ವರ್ಷಗಳ ಹಿಂದೆ ಬುದ್ಧ ಇರಲಿಲ್ಲ, ಹಾಗೆ ಬೌದ್ಧ ಧರ್ಮವೂ ಕೂಡ ಇರಲಿಲ್ಲ. ಬುದ್ಧನಿಂದ ಪ್ರಾರಂಭವಾದಂತಹ ಸ್ಥಾಪಿತವಾದಂತಹ ಧರ್ಮ ಅಂತಂದರೆ ಬೌದ್ಧ ಧರ್ಮ. ಹಾಗೆ ಯೇಸು ಕ್ರಿಸ್ತನೂ ಕೂಡ ಇರಲಿಲ್ಲ. ಆ ಯೇಸು ಕ್ರಿಸ್ತನಿಂದ ಕ್ರೈಸ್ತ ಧರ್ಮ ಅನ್ನೋದು ಪ್ರಾರಂಭ ಆಯಿತು. ಇಸ್ಲಾಂ ಧರ್ಮವು ಕೂಡ ಇತ್ತೀಚೆಗೆ ಬಂದಂತಹ ಒಂದು ಧರ್ಮ. ಹಾಗೆ ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತ ಕರೀತಾರೆ. ಆದರೆ ಸನಾತನ ಧರ್ಮ ಅಂತ ಅಂದರೂ ಕೂಡ ಅದಕ್ಕೊಂದು ಮೂಲ ಅನ್ನೋದು ಇರಲೇಬೇಕು ಅಲ್ವಾ, ಮೂಲ ಅನ್ನೋದು ಇದ್ದಿರಲೇಬೇಕು ಅನ್ನೋದನ್ನು ಹೇಳ್ತಾರೆ. ಆದರೆ ಯಾರೇ ಆ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ರೂ ಕೂಡ ಆ ಧರ್ಮಗಳೆಲ್ಲವೂ ಕೂಡ ಮನುಷ್ಯರಿಂದಲೇ ಸ್ಥಾಪಿಸಲ್ಪಟ್ಟಿತು ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ.
ಒಬ್ಬ ಮನುಷ್ಯ ಯಾವುದೋ ಒಬ್ಬ ಉತ್ಕೃಷ್ಟವಾದಂತಹ ಆಲೋಚನೆಯನ್ನ ಇಟ್ಕೊಂಡಿರುವಂತಹ ಒಬ್ಬ ವಿದ್ಯಾವಂತ ಅಥವಾ ಒಬ್ಬ ಆಲೋಚನಾ ಮಾಡುವಂತಹ ಶಕ್ತಿ ಇರುವಂತಹ ಶ್ರೇಷ್ಠ ಮನುಷ್ಯ ಈ ಧರ್ಮಗಳನ್ನ ಸ್ಥಾಪನೆ ಮಾಡಿದ್ರು. ಈ ರೀತಿ ಶ್ರೇಷ್ಠ ಮಟ್ಟದ ಮನುಷ್ಯರು, ಅವರು ನಿಸ್ವಾರ್ಥಿಗಳು ಕೂಡ ಆಗಿದ್ರು. ಅಂಥವರು ದೇಶದ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಅಥವಾ ಮಾನವ ಕಲ್ಯಾಣಕ್ಕಾಗಿ ಈ ರೀತಿಯ ಮಹಾನ್ ವ್ಯಕ್ತಿಗಳು ಬಂದು ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಮೂಲತಃ ಎಲ್ಲಾ ಧರ್ಮಗಳ ನಂಬಿಕೆಯಂತೆ ದೇವರು ಒಬ್ಬನೇ ಆದರೂ ಅವನ ಸಾಕ್ಷಾತ್ಕಾರವನ್ನ ಪಡೆಯುವಂತಹ ವಿಧಾನದಲ್ಲಿ ವ್ಯತ್ಯಾಸಗಳಿದ್ದವು. ದೇವರು ಒಬ್ಬನೇ ಆದರೂ ಕೂಡ ಅವನ ಸಾಕ್ಷಾತ್ಕಾರವನ್ನ ಯಾವುದೇ ರೀತಿಯಲ್ಲಾದರೂ ಕೂಡ ಅವರು ಕಂಡ್ಕೊಳ್ಬಹುದು ಅಂತ. ಸಾಕ್ಷಾತ್ ದೇವರು ಒಬ್ಬನೇ, ಅವ್ರು ಹೇಳೋದು ನಾಮ ಹಲವು ದೇವರು ಒಂದೇ ಅಂತ ಹೇಳೋದು. ಆ ರೀತಿ ಅನೇಕ ಧರ್ಮಗಳು ಮನುಷ್ಯನಿಂದ ಸ್ಥಾಪನೆ ಆಯಿತು ಅನ್ನೋದನ್ನ ಲೇಖಕರು ತಿಳಿಸ್ತಾರೆ. ಧರ್ಮ ಹುಟ್ಟಿನ ಮೇಲೆ ಅವಲಂಬಿಸಿದೆ, ಸಾಮಾನ್ಯವಾಗಿ ಬದಲಾವಣೆಗೆ ಅವಕಾಶ ಇಲ್ಲ. ಹಿಂದೆ ಎಲ್ಲವೂ ಕೂಡ ಮತಾಂತರಗಳು, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮತಾಂತರಗಳು ಕೂಡ ಆಗ್ತಾ ಇದ್ವು. ಹೇಗೆ ಬ್ರಿಟಿಷರು ಬಂದಾಗ, ಕ್ರೈಸ್ತ ಮಿಷನರಿಗಳು ಬಂದಾಗ ಯಾವ ರೀತಿ ಮತಾಂತರ ಅನ್ನೋದು ಆಯಿತು ಅನ್ನೋದನ್ನ ಹೇಳ್ತಾರೆ. ಹಾಗೆ ಒಬ್ಬ ರಾಜ ಅಧಿಕಾರದಲ್ಲಿ ಇದ್ದಂತಹ ರಾಜನಿಂದ ಅವನು ಸ್ವ ಇಚ್ಛೆಯಿಂದ ಏನಾದರೂ ತನ್ನ ಮತವನ್ನ ಅವನೇನಾದರೂ ಬದಲಾವಣೆ ಮಾಡಿದರೆ, ತನ್ನ ಧರ್ಮವನ್ನ ಆತ ಏನಾದರೂ ಬದಲಾವಣೆ ಮಾಡಿದರೆ, ಅಲ್ಲಿದ್ದಂತಹ ಪ್ರಜೆಗಳೆಲ್ಲರೂ ಕೂಡ ಯಥಾ ರಾಜ ತಥಾ ಪ್ರಜಾ ಅನ್ನುವಂತಹ ರೀತಿಯಲ್ಲಿ ಅಲ್ಲಿದ್ದಂತಹ ಪ್ರಜೆಗಳೆಲ್ಲರೂ ಕೂಡ ಆತ ಅವಲಂಬಿಸಿದಂತಹ ಧರ್ಮವನ್ನೇ ಎಲ್ಲರೂ ಕೂಡ ಅವಲಂಬಿಸ್ತಾ ಇದ್ರು. ಕೆಲವೊಂದು ಸಲ ಬಲವಂತವಾಗಿ ಮತಾಂತರಗಳು ಅನ್ನೋದು ಆಗ್ತಾ ಇತ್ತು. ಕೆಲವೊಂದು ಸಲ ಇಚ್ಛೆಯನ್ನ ಬಯಸಿ ಆ ಮತಾಂತರಗಳು ಅನ್ನೋದು ಆಗ್ತಾ ಇದ್ವು. ಆಮೇಲೆ ಬಹುಮತಾಂತರಗಳು ಆರ್ಥಿಕ ಸಾಮಾಜಿಕ ಉದ್ದೇಶಗಳಿಗಾಗಿ ಆದವು. ಅಂದರೆ ಹೆಚ್ಚು ಮತಾಂತರಗಳು ಆರ್ಥಿಕ ಅಂತಂದ್ರೆ ಹಣವನ್ನ ಕೊಡ್ತೀವಿ ಅನ್ನುವಂತಹ ಕಾರಣಕ್ಕೋಸ್ಕರ ಅಥವಾ ಹಣದ ಬೆಂಬಲ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಮತಾಂತರ ಅನ್ನೋದು ಆಯಿತು. ಹೀಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತಾಂತರಗಳು ಆದವು. ಆತ್ಮಸಾಕ್ಷಿಯಾಗಿ ಮನಸ್ಸೊಪ್ಪಿ ನಿಶ್ಚಿತ ಅಭಿಪ್ರಾಯದಿಂದ ಆಗುವ ಮತಾಂತರಗಳು ತುಂಬಾ ಕಡಿಮೆ. ಒಟ್ಟಿನಲ್ಲಿ ಹಲವು ಧರ್ಮಗಳು ಮಾನವ ಜಾತಿಯನ್ನ ಅತಾರ್ಕಿಕ, ತರ್ಕ ಇಲ್ಲದೆ ಇರುವಂತಹ ತಳಹದಿಯ ಮೇಲೆ ಶಾಶ್ವತವಾಗಿ ಒಡೆದವು. ಯಾವುದೇ ಮತ ಧರ್ಮ ಏನೇ ಆದರೂ ಕೂಡ ಮನುಷ್ಯ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನ ಈ ಮೂಲಕ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾ ಇದ್ದಾರೆ. ಧರ್ಮ ಅಂದತೆ ಎಲ್ಲಾ ಧರ್ಮಗಳು ಒಂದೇ, ಇವೆಲ್ಲ ಮೋಕ್ಷ ಸಾಧನೆಗೆ ವಿವಿಧ ಮಾರ್ಗಗಳು ಎಂಬ ವಾದ ಚಿರಪರಿಚಿತವಾದುದು. ಆದರೆ ತಮ್ಮ ಧರ್ಮವೇ ಅತ್ಯಂತ ಶ್ರೇಷ್ಠ ಎಂಬ ಬಲವಾದಂತಹ ನಂಬಿಕೆ ವಿವಿಧ ಧರ್ಮಗಳಿಗೆಲ್ಲ ಇತಿಮಿತಿಗಳು ಇದ್ದೇ ಇರಬೇಕು. ಧರ್ಮ ಸಂಸ್ಥಾಪಕರ ಅನುಭವ ಬಹುತೇಕ ಆಗಿನ ಕಾಲ ಸನ್ನಿವೇಶಗಳಿಗೆ ಅನುಗುಣ ಆಗಿತ್ತು. ಯಾವುದೇ ಧರ್ಮ ಏನೇ ಆದರೂ ಕೂಡ ನನ್ನ ಧರ್ಮನೇ ಶ್ರೇಷ್ಠ, ನನ್ನ ಧರ್ಮನೇ ಶ್ರೇಷ್ಠ ಅಂತ ಹೇಳಿ ಇರಬಾರ್ದು. ಯಾವುದೋ ಒಂದು ಆರೋಗ್ಯಕರವಾದಂತಹ ಉದ್ದೇಶಕ್ಕಾಗಿ, ಯಾವುದೋ ಒಂದು ಕಾರಣಕ್ಕಾಗಿ ಧರ್ಮ ಸ್ಥಾಪನೆ ಆಗಿರುತ್ತೆ. ಆ ಧರ್ಮ ಅಂದಿನ ಸಾಮಾಜಿಕ ಮತ್ತು ಆರ್ಥಿಕ ಇದು ಎಲ್ಲದಕ್ಕೂ ಕೂಡ ಕಾರಣವಾಗಿ ಒಂದು ಧರ್ಮ ಅನ್ನೋದು ಅಲ್ಲಿ ಉದ್ಭವ ಆಗಿರುತ್ತೆ ಅಥವಾ ಸ್ಥಾಪನೆ ಆಗಿರುತ್ತೆ. ಆದರೆ ತನ್ನ ಧರ್ಮ ಶ್ರೇಷ್ಠ, ತನ್ನ ಧರ್ಮ ಶ್ರೇಷ್ಠ, ಮತ್ತೊಬ್ಬರ ಧರ್ಮ ಕನಿಷ್ಠ ಅನ್ನೋದು ಮೂರ್ಖತನ ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ಇಲ್ಲಿ ತಿಳಿಸ್ತಾರೆ. ಅದರಿಂದ ಧರ್ಮ ಸಂಸ್ಥಾಪಕರ ಅನುಭವದ, ಅವರ ಧರ್ಮ ಸಂಸ್ಥಾಪಕರು, ಅಂದಿನ ಕಾಲದ ಧರ್ಮ ಸಂಸ್ಥಾಪಕರು ಏನನ್ನ ಅನುಭವಿಸಿದ್ರು, ಅಂತಹ ಸನ್ನಿವೇಶಗಳು ಏನು ಇತ್ತು, ಆ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಧರ್ಮ ಅನ್ನೋದು ಸ್ಥಾಪನೆ ಆಯಿತು. ಆದರೆ ಆ ಧರ್ಮ ಸ್ಥಾಪನೆ ಆದ್ಮೇಲೆ ಅದನ್ನ ಗ್ರಂಥದಲ್ಲಿ ಅವರು ಬರೆದಿದ್ದಾರೆ. ಅದು ಯಾವ ಕಾಲಕ್ಕೂ ಕೂಡ ಅದೇ ರೀತಿಯಲ್ಲೇ ಇರಬೇಕು ಅನ್ನೋದು ಒಂದು ರೀತಿ ವಿವೇಕ ಅನ್ನೋದನ್ನ ಹೇಳ್ತಾರೆ. ಯಾಕೆ ಅಂತಂದ್ರೆ ಎಲ್ಲಾ ಅಂಶಗಳು ಕೂಡ ಬಹುಕಾಲದವರೆಗೂ ಕೂಡ ಅದನ್ನೇ ಅನ್ವಯಿಸ್ಬೇಕು ಅಥವಾ ಆ ರೀತಿಯೇ ನಡ್ಕೋಬೇಕು ಅನ್ನೋದು ಅದನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದು ವೈಚಾರಿಕತೆ ಅಂತ ಹೇಳಿ ಅನ್ಸಲ್ಲ. ವಿಚಾರವಾಗಿ ನಾವು ನೋಡಿದ್ರೆ ಅದನ್ನ ನಾವು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಅನ್ವಯಿಸುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದರಿಂದ ಅನ್ವಯಿಸವು ಸಾಧ್ಯವೇ ಇಲ್ಲ. ಆದುದರಿಂದ ಯಾವ ಗ್ರಂಥವನ್ನೇ ಆಗಲಿ ಪ್ರಮಾಣ ಗ್ರಂಥವನ್ನಾಗಿ ಒಪ್ಪಿಕೊಳ್ಳುವುದು ಬುದ್ಧಿಜೀವಿಯ ಲಕ್ಷಣವಲ್ಲ. ಬಹಳ ಅದ್ಭುತವಾದಂತಹ ಮಾತನ್ನ ಇಲ್ಲಿ ಹೇಳ್ತಾರೆ. ಅದು ಯಾವುದೇ ಪ್ರಮಾಣ ಗ್ರಂಥವೇ ಆಗ್ಲಿ
ಅಥವಾ ಅದನ್ನು ಒಪ್ಪಿಕೊಳ್ಳೋದು ಬುದ್ಧಿಜೀವಿಯ ಲಕ್ಷಣ ಅಲ್ಲ. ಯಾಕೆ ಅಂತಂದ್ರೆ ಆಯಾಯ ಕಾಲಕ್ಕೆ ತಕ್ಕ ಮಟ್ಟಿಗೆ ಸುಸಂಬದ್ಧವಾದ ಗ್ರಂಥಗಳು ಮುಂದೆ ಬಹುಭಾಗ ಅಸಂಬದ್ಧವಾಗ್ಬೋದು. ಅಂದ್ರೆ ಅವತ್ತಿನ ಕಾಲಕ್ಕೆ ಒಪ್ಪಿತವಾದಂತಹದ್ದು ಆಗಿರ್ಬೋದು, ಆದರೆ ಇವತ್ತಿನ ಕಾಲಕ್ಕೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಪ್ರತಿಯೊಂದನ್ನು ಕೂಡ ಒಪ್ಪಿಕೊಂಡು ಅವತ್ತಿನ ಕಾಲದಲ್ಲೇ ಇರೋದನ್ನ ಇವತ್ತಿನ ಕಾಲಕ್ಕೂ ಕೂಡ ಅಳವಡಿಸ್ಕೊಳ್ಳೋದು ಬುದ್ಧಿಜೀವಿಯ ಲಕ್ಷಣ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಅದು ವಿಚಾರವಂತಿಕೆಗೆ ಪೆಟ್ಟನ್ನ ನೀಡುತ್ತೆ ಅಥವಾ ತೊಡಕನ್ನ ಉಂಟು ಮಾಡುತ್ತೆ ವೈಚಾರಿಕತೆಗೆ ಅನ್ನೋದನ್ನ ತಿಳಿಸ್ತಾರೆ. ಅದರಿಂದ ಈ ಧರ್ಮ ಗ್ರಂಥಗಳೆಲ್ಲವೂ ಕೂಡ ದೇವರ ವಾಣಿ. ಅದರಿಂದ ಆ ದೇವರ ವಾಣಿಯನ್ನ ಪ್ರತಿಯೊಬ್ಬರೂ ಕೂಡ ಒಪ್ಕೊಳ್ಳೇಬೇಕು. ಆ ಗ್ರಂಥದಲ್ಲಿ ಏನೆಲ್ಲ ಹೇಳಿದ್ದಾರೆ ಅದನ್ನ ಚಾಚೂ ತಪ್ಪದೆ ನಿಭಾಯಿಸಲೇಬೇಕು ಅಂತ ಹೇಳಿ ಹೇರಿಕೆಯನ್ನ ಇಡೋದು ಅಥವಾ ಹೇರೋದು ತಪ್ಪಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹಾಗೆ ನಾವು ವಿಮರ್ಶೆ ಮಾಡಿ ನೋಡಿದಾಗ ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಕೂಡ ವಿರೋಧಾಭಾಸದ ಸನ್ನಿವೇಶಗಳು ಕೂಡ ನಮಗೆ ವಿಪುಲವಾಗಿ ಸಿಗುತ್ತೆ. ಜೀವನವು ಸತ್ಯ, ಅಹಿಂಸೆ, ಅನುಕಂಪ, ನಿಸ್ವಾರ್ಥತೆಯಿಂದ ಕೂಡಿರಬೇಕೆಂಬ ತತ್ವ ಎಲ್ಲಾ ಕಾಲಕ್ಕೂ ಎಲ್ಲಾ ಜನಗಳಿಗೂ ಕೂಡ ಅನ್ವಯಿಸೋದು. ಆ ತತ್ವಗಳಲ್ಲಿ ನಂಬಿಕೆ ಇದ್ದು ಅವುಗಳ ಅನುಷ್ಠಾನದಲ್ಲಿ ತೊಡಗಿದ್ದರೆ ಧರ್ಮಾಂಧತೆ ಬೆಳೆಯುತ್ತಿರಲಿಲ್ಲ. ನೋಡಿ, ಧರ್ಮಾಂಧತೆ ಅನ್ನೋದು ಬೆಳೀತಾ ಇರಲಿಲ್ಲ. ಅಲ್ಲಿರುವಂತಹ ಒಳ್ಳೆಯದನ್ನ ನಾವು ಅಳವಡಿಸ್ಕೊಳ್ಬೇಕೇ ಹೊರತು ಅಲ್ಲಿರುವಂತಹ ತತ್ವ ಆದೇಶದ ಒಳ್ಳೆಯ ತತ್ವ ಆದೇಶಗಳನ್ನ ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಧರ್ಮಾಂಧತೆ ಅನ್ನೋದು ಉಂಟಾಗಲ್ಲ. ಅದರಿಂದ ಆ ಕಾರದಿಂದ ಕ್ಷಾಕಾರದವರೆಗೆ ಆ ಗ್ರಂಥಗಳಲ್ಲಿ ಇರುವುದೆಲ್ಲ ನಿತ್ಯ ಸತ್ಯ ಎಂಬ ಮೊಂಡುವಾದ ಅಸಂಬದ್ಧ ಪ್ರಲಾಪವಾಗುತ್ತದೆ ಅನ್ನೋದನ್ನ ಇಲ್ಲಿ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಅಂದ್ರೆ ಏನು ಮೊದಲಿಂದ ಏನು ಬರೆದಿದ್ದಾರೋ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ಕೂಡ ಅದೆಲ್ಲವನ್ನೂ ಕೂಡ ಸ್ವೀಕೃತ ಮಾಡ್ಕೊಳ್ಬೇಕು ಇವತ್ತಿನ ಕಾಲದಲ್ಲಿ ಅಂತಂದ್ರೆ ಅದು ಅಸಂಬದ್ಧ ಅಂತ ಹೇಳ್ತಾರೆ. ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ರೀತಿಯ ಮೊಂಡುವಾದ ಅನ್ನೋದನ್ನ ಇಲ್ಲಿ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಅದು ಮತಾಂಧತೆಗೆ ಬುನಾದಿಯಾಗುತ್ತದೆ. ಅಂಧಶ್ರದ್ಧೆಯಿಂದ ತಾರ್ಕಿಕ ಮನೋಭಾವ ಕುಗ್ಗುತ್ತದೆ. ಮತ್ತೆ ನಮ್ಮ ಯೋಚನಾ ಶಕ್ತಿಯೂ ಕೂಡ ಮೊಂಡಾಗುತ್ತೆ. ಖಂಡಿತವಾಗ್ಲೂ ಕೂಡ ನಮ್ಮ ವಿವೇಚನಾ ಶಕ್ತಿಯೂ ಕೂಡ ಮೊಂಡಾಗುತ್ತದೆ. ನಾವು ಎಲ್ಲವನ್ನೂ ಕೂಡ ಅವತ್ತಿನ ಕಾಲದಲ್ಲಿ ಬರೆದಂತಹ ಪ್ರತಿಯೊಂದನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾಲಕ್ಕೆ ತಕ್ಕಂತೆ ಅದು ಬದಲಾಗುವಂತಹ ರೀತಿಯಲ್ಲಿ ನಾವು ಕೂಡ ಕೆಲವು ನೀತಿ ನಿಯಮಗಳು ಅನ್ನೋದು ಬದಲಾವಣೆ ಆಗುತ್ತೆ. ಎಲ್ಲವನ್ನೂ ಕೂಡ ಅಂದ್ರೆ ಕೆಲವೊಂದು ಎಲ್ಲವನ್ನೂ ಕೂಡ ನಾವು ಹಾಗೆ ಚಾಚು ತಪ್ಪದೆ ನಾವು ನಡೆಸ್ಕೊಂಡು ಹೋಗ್ಬೋದು. ಆದರೆ ಎಲ್ಲವನ್ನೂ ಕೂಡ ನಾವು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದು ಮೊಂಡುವಾದ ಆಗುತ್ತೆ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಶೋಷಣೆಯ ಸಾಧನ ಎಲ್ಲಾ ಧರ್ಮಗಳಿಗೂ ಕೂಡ ಇತಿಮಿತಿಗಳು ಇದ್ದ ಮೇಲೆ ಅವುಗಳ ಶಾಖೋಪಶಾಖೆಗಳಾಗಿ ಅಥವಾ ಅವುಗಳ ಉಪೋತ್ಪತ್ತಿ ಅಂದ್ರೆ ಬೈ ಪ್ರಾಡಕ್ಟ್ಸ್ಗಳು ಆಗಿ ಸೀಮಿತವಾದಂತಹ ಒಂದು ಅರ್ಥವಿದೆ ಎಂದು ಹೇಳಬೇಕಾದಂತಹ ಅಗತ್ಯವೇ ಇಲ್ಲ. ಹಿಂದೂ ಧರ್ಮದ ಆಧಾರದ ಮೇಲೆ ಹುಟ್ಟಿರುವಂತಹ ಜಾತಿ ಒಂದು ಅಮಾನುಷ ಪದ್ಧತಿ ಅನ್ನೋದನ್ನ ಹೇಳ್ತಾರೆ. ಅದೊಂದು ಶಾಪ ಅಂತ ಹೇಳಿ. ಹುಟ್ಟಿನ ಮೇಲೆ ಒಬ್ಬ ಮನುಷ್ಯನ ಗುಣಾವಗುಣಗಳನ್ನ ಇಂಥ ಜಾತಿಯಲ್ಲೇ ಹುಟ್ಟಿದಾನೆ ಅದರಿಂದ ಈ ರೀತಿ ಅಂತ ಹೇಳಿ ಆತನನ್ನ ಕೆಳಮಟ್ಟದಲ್ಲಿ ಅಥವಾ ಕೀಳಾಗಿ ಕಾಣುವುದು, ಮೇಲ್ವರ್ಗದಲ್ಲಿ ಅವರನ್ನ ತುಂಬಾ ಗೌರವದಿಂದ ನೋಡೋದು, ಇದೆಲ್ಲವೂ ಕೂಡ ಒಂದು ಅಮಾನುಷವಾದಂತಹ ಪದ್ಧತಿ. ಅದೊಂದು ಶಾಪ. ಹುಟ್ಟಿನ ಮೇಲೆ ಒಬ್ಬ ಮನುಷ್ಯನ ಗುಣಾವಗುಣಗಳನ್ನ ಅಜೀವ ಪರ್ಯಂತ ವಿಧಿಸುವುದು ಅಪೂರ್ವ ಅನ್ಯಾಯ. ಜಾತಿ ಪದ್ಧತಿಗೆ ಯಾವ ಉದ್ಗ್ರಂಥದ ಆಧಾರವಿದ್ದರೂ ಅದಕ್ಕೆ ಅರ್ಥವಿಲ್ಲ ಅನ್ನೋದನ್ನ ಹೇಳ್ತಾರೆ. ಯಾವ ಗ್ರಂಥಗಳು ಆಧಾರ ಇದ್ರೂ ಕೂಡ ಅದಕ್ಕೆ ಆಧಾರ ಇಲ್ಲ. ಮನುಷ್ಯ ತಾನೊಂದೇ ಕುಲಂ ಅಂತ ಹೇಳುವಂತೆ ಮನುಷ್ಯ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ನಾವು ಇರಬೇಕಾಗುತ್ತೆ ಹೊರತು ಮಾನವೀಯತೆಯನ್ನ ಮರೆತು, ಅನುಕಂಪವನ್ನ ಮರೆತು, ಸಹಾನುಭೂತಿಯನ್ನ ಮರೆತು, ಹೃದಯವಂತಿಕೆಯನ್ನ ಮರೆತು ನಾವು ಜಾತಿ ಪದ್ಧತಿಯನ್ನ ರೂಢಿಸ್ಕೊಂಡು ಅಥವಾ ಜಾತಿ ಪದ್ಧತಿ ಧರ್ಮಗ್ರಂಥದಲ್ಲೇ ಈ ರೀತಿ ಬರೆದಿದ್ದಾರೆ ಅದರಿಂದ ನಾವು ಆ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಅಮಾನವೀಯ ಕೃತ್ಯ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಅದರಿಂದ ಜಾತಿ ಮತಗಳಲ್ಲಿ ನಂಬಿಕೆ ಇರುವವನು ಎಂತಹ ಬುದ್ಧಿವಂತನೇ ಆಗ್ಲಿ ಅಥವಾ ಪಂಡಿತನೇ ಆಗ್ಲಿ ಅವನ ಮಾತಿಗೆ ಬೆಲೆ ಇಲ್ಲ ಅಂತ. ಯಾರು ಜಾತಿ ಅಂತ ಹೇಳ್ಕೊಂಡು ಹೋಗ್ತಾರೋ
ಅಥವಾ ಜಾತಿ ಭೇದಗಳನ್ನ ಮಾಡ್ತಾರೋ ಅಂತಹವರು ಎಂತಹ ಬುದ್ಧಿವಂತನೇ ಆಗಿರ್ಬೋದು ಅಥವಾ ಎಂತಹ ಪಂಡಿತನೇ ಆಗಿರ್ಬೋದು, ಅವನ ಮಾತಿಗೆ ಗೌರವವನ್ನು ಕೊಡಬೇಕಾಗಿಲ್ಲ ಅಥವಾ ಬೆಲೆನೂ ಕೂಡ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಎಷ್ಟೋ ಸಲ ಧರ್ಮಗ್ರಂಥಗಳ ಅರ್ಥ ವ್ಯಾಖ್ಯಾನಕಾರರ ಚಾಕಚಕ್ಯತೆಯ ಮೇಲೆ ಅವಲಂಬಿಸಿರುತ್ತೆ. ಅದನ್ನು ವ್ಯಾಖ್ಯಾನ ಮಾಡುವಂತಹ ಯಾರು ಇದ್ದಾರೋ ಅವ್ರ ಮೇಲೆ ಅವಲಂಬಿಸಿರುತ್ತೆ. ತಿಳಿದೋ ತಿಳಿದೆಯೋ ಧರ್ಮವನ್ನು ಶೋಷಣೆಯ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಅವನಿಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಅಥವಾ ಬೇಕು ಅಂತಲೋ ಸ್ವಾರ್ಥತನದಿಂದಲೋ ಅವನು ಅದನ್ನು ರಚನೆ ಮಾಡಿರ್ತಾನೆ. ಅದರಿಂದ ಎಲ್ಲವನ್ನೂ ಕೂಡ ನಾವು ಅವತ್ತಿನ ಕಾಲದಲ್ಲಿ ಇದ್ದಂಥದ್ದು ಅಥವಾ ಆಗಿನ ಸ್ಥಿತಿಗತಿಗಳಲ್ಲಿ ಇದ್ದಂಥದ್ದನ್ನು ನಾವು ಒಪ್ಕೊಳ್ಬೇಕು. ಅದೇ ರೀತಿಯಲ್ಲಿ ನಾವು ಮುಂದೆ ಇರುವಂತಹ ನಮ್ಮ ಕಣ್ಮುಂದೆ ಇರುವಂತಹ ಜನರನ್ನ ಮನುಷ್ಯರು ಅಂತ ಹೇಳಿ ನೋಡದೆ ಪ್ರಾಣಿ ವರ್ಗಕ್ಕಿಂತಲೂ ಕೂಡ ಕಡಿಯಾಗಿ ಅವರನ್ನ ಒಂದು ಹೀನಾಯ ಸ್ಥಿತಿಯಲ್ಲಿ ಅಥವಾ ಶೋಷಣೆಯ ರೀತಿಯಲ್ಲಿ ನಾವು ಶೋಷಣೆಯನ್ನ ಮಾಡಬೇಕು ಅನ್ನೋದು ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆ ರೀತಿ ಮಾಡಬಾರ್ದು ಅದು ಅಂತ ಹೇಳಿ ತಿಳಿಸ್ತಾರೆ. ಮುಂದೆ ನೋಡಿ, ಜಾತ್ಯಾಂಧನಿಗೆ ತನ್ನ ಧರ್ಮ, ಜಾತಿ, ಉಪಜಾತಿ, ಒಳ ಉಪಜಾತಿಗಳೇ ಅತ್ಯಂತ ಶ್ರೇಷ್ಠ. ಅವನಿಗೆ ಇವೆಲ್ಲವೂ ಕೂಡ ದೈವದತ್ವವೇ. ಅದರಿಂದ ಜಾತ್ಯಾಂಧತೆ ಉತ್ತಮ ಜಾತಿಗಳಿಗೆ ಮಾತ್ರ ಮೀಸಲಾಗಿಲ್ಲ, ಎಲ್ಲ ಹಂತಗಳಲ್ಲಿಯೂ ಕೂಡ ಇದನ್ನು ನೋಡ್ಬೋದು ಅಂತ. ಜಾತ್ಯಾಂಧತೆ ಅನ್ನೋದು ಎಲ್ಲ ಹಂತಗಳಲ್ಲೂ ಕೂಡ ಕಾಣ್ತೀವಿ. ಯಾವ ರೀತಿ ಶೋಷಣೆ ಅನ್ನೋದು ನಡೀತಾ ಇತ್ತು, ಹಿಂದೆಲ್ಲೂ ಕೂಡ ನಡೀತಾ ಇತ್ತು, ಈಗ ಬಹಳಷ್ಟು ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಪ ಸ್ವಲ್ಪ ಆ ರೀತಿ ನೋವಿನ ಶೋಷಣೆಯ ಭಾಗಗಳು ನಮಗೆ ಪತ್ರಿಕೆಗಳಲ್ಲೂ ಕೂಡ ಗೋಚರಿಸುತ್ತೆ. ಯಾವ ರೀತಿ ನಡೀತಾ ಇದೆ, ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಉಳಿದೆಲ್ಲ ಜಾತಿಗಳಿಗಿಂತ ನಿಕೃಷ್ಟವೆಂದೆಣಿಸಲ್ಪಟ್ಟಂತಹ ಹರಿಜನರಲ್ಲಿ ಒಂದು ಬಲಗೈ ಪಂಗಡ, ಎಡಗೈ ಪಂಗಡ ಅಂತ ಹೇಳಿ ಈ ಎರಡಕ್ಕಿಂತಲೂ ಕೂಡ ಬಹುಶ್ರೇಷ್ಠ. ಆ ಶ್ರೇಷ್ಠತೆಯನ್ನು ಸ್ಥಾಪಿಸಲು ಹಣಾಹಣಿ ಆಗುವುದು ಅಸಹಜ ಅಲ್ಲ. ಅಂತೆಯೇ ಸಮಸ್ಯೆ ಉಳಿದ ಜಾತಿಗಳಲ್ಲಿಯೂ ಕೂಡ ಇದು ಸಮಾಜ ನುಚ್ಚುನೂರಾಗಿ ಒಡೆದು ಹೋಗಿದೆ. ಮತಾಂಧರಿಂದ ತಾರ್ಕಿಕ ಮನೋಭಾವವನ್ನು ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಯಾವುದೋ ಸನ್ನಿವೇಶದಲ್ಲಿ, ಕಾಲದಲ್ಲಿ ಸಮಾಜದ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯಲಿ ಎಂಬ ಸದುದ್ದೇಶದಿಂದ ಮಾಡಿದಂತಹ ಈ ಪಂಗಡಗಳು ಕಾಲಕ್ರಮೇಣ ತುಂಬಾ ಕಟ್ಟುನಿಟ್ಟಿನ ನಿರ್ದಿಷ್ಟ ರೂಪವನ್ನು ಹೊಂದಿ ಈ ಅನಾಹುತಕ್ಕೆ ಕಾರಣವಾದವು ಅನ್ನೋದನ್ನ ಹೇಳ್ತಾರೆ. ನೋಡಿ, ಈ ರೀತಿ ಜಾತಿ 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 ಅಂತ ಹೇಳಿ ಒಡೆದು ಹೋಗ್ತಾ ಇದ್ರೆ ಸಮಾಜ ಅನ್ನೋದು ನುಚ್ಚುನೂರಾಗೋಗುತ್ತೆ ಅಂತ ಅಲ್ವಾ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ಬೇಕಾಗುತ್ತೆ. ಸಮಾಜದ ಸ್ವಾಸ್ಥ್ಯವನ್ನ ಆ ರೀತಿ ನಾವು ಒಗ್ಗಟ್ಟಾಗಿ ಕಾಪಾಡ್ಕೋಬೇಕಾಗುತ್ತೆ. ಆದರೆ ಅಂತಹದ್ದು ಹಾಳಾಗೋಗುತ್ತೆ ಅನ್ನೋದನ್ನ ಈ ಮೂಲಕ ತಿಳಿಸ್ತಾರೆ. ಹಾಗೆ ಜಾತಿ ಪದ್ಧತಿಯಷ್ಟೇ ಅಮಾನುಷವಾದಂತಹ ಮತ್ತೊಂದು ಪದ್ಧತಿ ಅಂತಂದ್ರೆ ಅದು ವರ್ಣ ವ್ಯವಸ್ಥೆ. ಬಿಳಿಯ ಚರ್ಮದ ದೇಹ ಎಲ್ಲ ಸದ್ಗುಣಗಳ ಆವಾಸ ಸ್ಥಾನ ಅಂತ ಹೇಳೋದು. ಬಿಳಿ ಚರ್ಮ ಯಾರಿದ್ದಾರೋ ಅವರಿಗೆ ಮಾತ್ರ ಎಲ್ಲಾ ಸದ್ಗುಣಗಳು ಕೂಡ ಇರುತ್ತೆ ಅಂತ ಹೇಳೋದು ಮೂರ್ಖತನ. ಬ್ರಿಟಿಷರು ಕೂಡ ಯಾವ ರೀತಿ ಅದನ್ನ ಮಾಡಿದ್ರು, ಅಮೇರಿಕದಲ್ಲಿ ಯಾವ ರೀತಿಯ ಒಂದು ಕ್ರಾಂತಿಯೇ ಆಯ್ತು ಅನ್ನೋದನ್ನ ಇಲ್ಲಿ ಲೇಖಕರು ಉದಾಹರಣೆಯಾಗಿ ಕೊಡ್ತಾರೆ. ಅದರಿಂದ ಬಿಳಿಯ ಚರ್ಮದವರೆಲ್ಲರೂ ಕೂಡ ನಾವೇ ಸರ್ವಶ್ರೇಷ್ಠರು ಅಂತ ಹೇಳ್ಕೊಳ್ಳೋದು ಮಹಾ ತಪ್ಪು. ಯಾವ ರೀತಿ ಯಹೂದಿಗಳಿಗೂ ಕೂಡ ಎಂತಹ ಯಹೂದಿಗಳ ಹತ್ಯಾಕಾಂಡ ಯಾವ ರೀತಿ ನಡೆದು ಹೋಯ್ತು ಅನ್ನೋಂತಹ ಇತಿಹಾಸವನ್ನ ಇಲ್ಲಿ ಜ್ಞಾಪಿಸ್ತಾರೆ. ನಿಕೃಷ್ಟ ವ್ಯಕ್ತಿ ಧರ್ಮಗಳನ್ನ ರೂಪಿಸಿಕೊಂಡ ಹಾಗೆ ಸಮಾಜದ ನೀತಿ ನಿಯಮಗಳನ್ನು ಕೂಡ ಮನುಷ್ಯನೇ ನಿರ್ಮಿಸಿಕೊಂಡನು. ಎಷ್ಟಾದರೂ ಕೂಡ ಮನುಷ್ಯ ಸ್ವಾರ್ಥಿ ಅಲ್ವಾ. ಅದರಿಂದ ಅವನೇ ಎಲ್ಲವನ್ನೂ ಕೂಡ ಧರ್ಮವನ್ನ ಹೇಗೆ ಅವನು ರೂಪಿಸ್ಕೊಂಡೋ ಹಾಗೆ ತನಗ್ ಬೇಕಾದಂತಹ ನೀತಿ ನಿಯಮಗಳನ್ನು ಕೂಡ ಅವನು ಸ್ವಾರ್ಥತನದಿಂದಲೇ ರೂಪಿಸ್ಕೊಳ್ತಾನೆ. ತನಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅವನು ಧರ್ಮದ ನಿಯಮಗಳನ್ನ ಅವನು ರೂಪಿಸ್ತಾನೆ. ಅದರಿಂದ ಯಾವ್ದು ಅವನಿಗೆ ಅನುಕೂಲ ಆಗುತ್ತೋ ಅದನ್ನ ಅವನ ಕಡೆಗೆ ಇಟ್ಕೊಂಡು ಮಿಕ್ಕಿದವ್ರಿಗೆಲ್ಲರಿಗೂ ಕೂಡ ಅವನಿಗೆ ಬೇಕಾದಂತಹ ರೀತಿಯಲ್ಲಿ ನಿಯಮವನ್ನ ಅವನು ರೂಪಿಸ್ತಾನೆ. ಎಲ್ಲಾ ನಿಯಮಗಳನ್ನು ಕೂಡ ತನಗಾಗಿಯೇ ಮಾಡಿಕೊಂಡನು. ಎಲ್ಲಾ ನಿಯಮಗಳನ್ನು ಕೂಡ ಅವನಿಗೋಸ್ಕರನೇ ಅವನ ಸ್ವಾರ್ಥಕ್ಕಾಗಿ ಅವನು ಮಾಡ್ಕೊಂಡಿದ್ದು. ಜಾತಿ ಪದ್ಧತಿಯ ಉಚ್ಚ ನೀಚ ಕಲ್ಪನೆಯಂತೆ ಗಂಡಸಿಗೆ ಶ್ರೇಷ್ಠ ಸ್ಥಾನವನ್ನ ತಾನೇ ಕೊಟ್ಟುಕೊಂಡನು. ಜಾತಿಯಲ್ಲೂ ಕೂಡ ಯಾವ ರೀತಿ ಉಚ್ಚ ನೀಚ ಕನಿಷ್ಠ ಶ್ರೇಷ್ಠ ಅಂತ ಮಾಡಿಕೊಂಡು ಹಾಗೆ ಮನೆಯಲ್ಲೂ ಕೂಡ ಕುಟುಂಬದಲ್ಲೂ ಕೂಡ ಗಂಡಸಿಗೆ ಶ್ರೇಷ್ಠವಾದಂತಹ ಸ್ಥಾನವನ್ನ ಕೊಟ್ಟ ಹೆಂಗಸಿಗೆ ಕೀಳು ಮಟ್ಟದ ಒಂದು ಸ್ಥಾನವನ್ನ ಅವನು ಕೊಡ್ತಾನೆ. ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂದ್ರೆ ಹೆಂಗಸು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಆತ ಹೇಳ್ತಾನೆ. ಅಂದ್ರೆ ಅರ್ಹಳಲ್ಲ ಅಥವಾ ಯೋಗ್ಯತೆಯನ್ನ ಗಳಿಸಿಲ್ಲ ಅವಳು ಅಂತ. ಅದರಿಂದ ಆಕೆಗೆ ಸಮಾಜದಲ್ಲಿ ತಕ್ಕ ಸ್ಥಾನಮಾನವನ್ನ ಕೊಡದೆ ಅವಳನ್ನ ಹೀಯಾಳಿಸಿ ಅವಳನ್ನ ಗೋಳಾಡಿಸಿ ಗಂಡಸು
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿ ಹೇಳ್ತಾನೆ. ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತೆ ಇದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಅಥವಾ ಸಂತುಷ್ಟರಾಗುತ್ತಾರೆ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ತನಗೆ ಬೇಕಾದಂತಹ ರೀತಿಯಲ್ಲಿ ಆಕೆಯನ್ನ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಒಂದು ಕಡೆ ಇಟ್ಕೊಂಡು ಮತ್ತೆ ಸೇವೆಯನ್ನ ಮಾಡ್ಬೇಕಾಗಿಲ್ಲ, ಮತ್ತೆ ಸ್ವಲ್ಪ ಮನಸ್ಸನ್ನ ಬದಲಾಯಿಸಿ ಇಲ್ಲ ಸ್ತ್ರೀಯರು ಎಲ್ಲಿ ಇರ್ತಾರೋ ಸಂತುಷ್ಟವಾಗಿ ಇರ್ತಾರೋ ಅಲ್ಲಿ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ, ನೆಲೆಸುತ್ತಾರೆ ಅಂತ ಹೇಳಿ ಅವನು ಹೇಳ್ತಾನೆ. ಹೀಗೆ ತನಗೆ ಬೇಕಾದಂತಹ ರೀತಿಯಲ್ಲಿ ಅವನು ತನ್ನ ನಿಯಮಗಳನ್ನ ಪಾಲಿಸ್ಕೋತಾ ಹೋಗ್ತಾನೆ. ಈ ರೀತಿ ಇಂತಹ ಒಂದು ಉಕ್ತಿಯಿಂದ ನೊಂದಂತಹ ಆ ಹೆಣ್ಣುಮಗಳಿಗೆ ಸಮಾಧಾನವನ್ನ ಅವನೇ ಹೇಳಿದನು. ಅಂತೂ ಅವನು ಮನೆಯ ಹೆಂಗಸಿಗೆ ಆವಾಸ, ಮನೆಯ ಅಡಿಗೆ ಮನೆ ಅಥವಾ ಮನೆಯೇ ಹೆಂಗಸಿಗೆ ಆವಾಸ ಸ್ಥಾನ ಆಯಿತು. ಅವಳೆಲ್ಲೂ ಕೂಡ ಹೊರಗಿನ ವ್ಯವಹಾರ ಯಾವುದನ್ನು ಕೂಡ ಮಾಡೋಕ್ಕೆ ಯೋಗ್ಯಳು ಅಲ್ಲ ಅಥವಾ ಸ್ವತಂತ್ರ ಇಲ್ಲ ಅಂತ ಹೇಳಿ ಕರೆಸ್ಕೊಂಡ್ಲು. ಅದರಿಂದ ಎಲ್ಲೂ ಕೂಡ ಅವಳಿಗೆ ಆ ರೀತಿಯ ಒಂದು ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿರಲಿಲ್ಲ. ಗಂಡ ಏನಾದರೂ ಸತ್ತೋದ್ರೂ ಕೂಡ ಸತಿ ಸಹಗಮನವನ್ನ ಮಾಡ್ಕೋಬೇಕಾಗಿರೋದು ಅದು ಹೆಣ್ಣಿಗೆ ಒಳ್ಳೆಯದು ಅಂತ ಹೇಳಿ ಮಾಡಿದ್ರು. ಸಹಗಮನ ಪದ್ಧತಿಯಿಂದ ಯಾವ ರೀತಿಯ ಅನಾಹುತ ಆಯಿತು, ಹೇಗೆ ಅಂತಹ ಅನ್ಯಾಯವಾದಂತಹ ಒಂದು ಪದ್ಧತಿಯನ್ನು ಹೆಣ್ಮಕ್ಳಿಗೆ ರೂಢಿಸ್ತಾ ಇದ್ರು ಅನ್ನೋದು ಕೂಡ ನಿಮಗೆ ಗೊತ್ತು. ಅದರಿಂದ ಸತಿ ಸಹಗಮನ ಪದ್ಧತಿಯನ್ನು ಕೂಡ ಅವಳಿಗೆ ಆ ಸಹಗಮನ ಪದ್ಧತಿಯನ್ನ ಅವಳೇ ಅದು ಮಾಡಬೇಕು ಅಂತ ಹೇಳಿ, ಯಾಕೆಂತಂದ್ರೆ ಅದು ಅವಳಿಗೆ ಒಳಿತು ಅಂತ ಹೇಳಿ. ಹಾಗೆ ಮದುವೆ ಆಗದೆ ಅಕಸ್ಮಾತ್ ಏನಾದರೂ ವಿಧವೆ ಏನಾದರೂ ಆದರೆ ಅವಳು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗದೆ, ಯಾವುದೇ ಸಭೆ ಸಮಾರಂಭ ಯಾವುದಕ್ಕೂ ಕೂಡ ಭಾಗಿಯಾಗದೆ ಒಂದು ಮೂಲೆಯಲ್ಲಿ ಅವಳು ಕೂತ್ಕೋಬೇಕಾಗಿತ್ತು. ಆದರೆ ಗಂಡಸು ಮಾತ್ರ ಹೆಂಡತಿ ಏನಾದರೂ ಸತ್ರೆ ಅವನು ಮರು ಮದುವೆಯನ್ನು ಕೂಡ ಆಗ್ಬೋದಿತ್ತು, ಅದು ಅವನಿಗೆ ಶ್ರೇಯಸ್ಸು ಅಂತ ಹೇಳಿ ಹೇಳ್ತಾ ಇದ್ರು. ಇದರಿಂದ ಗಂಡಸಿಗೆ ಯಾವ ರೀತಿ ಬೇಕು, ಯಾಕೆಂತಂದ್ರೆ ಪುರುಷ ಪ್ರಧಾನ ಪ್ರಪಂಚ ಆದ್ರಿಂದ ಗಂಡಸಿಗೆ ಯಾವ ರೀತಿಯ ಬೇಕು ಅಂತಹ ನಿಯಮಗಳನ್ನು ಅವನು ಮಾಡ್ಕೋತಾನೆ. ಹೇಗೆ ತನಗೆ ಅನುಕೂಲ ಆಗುತ್ತೋ ಆ ರೀತಿ ಅನುಕೂಲಕರವಾದಂತಹ ಸ್ವಾರ್ಥತನದಿಂದ ಅವನ ಅನೇಕ ನಿಯಮಗಳನ್ನು ಅವನು ರೂಢಿಸ್ಕೋತಾನೆ. ಗಂಡ ವೈಭವದಿಂದ ಜೀವನವನ್ನ ನಡೆಸಲು ಯಾವ ಅಡ್ಡಿಯೂ ಕೂಡ ಇರಲಿಲ್ಲ. ಕೆಲವು ಧರ್ಮಗಳಲ್ಲಿ ಸ್ತ್ರೀಯರು ಧರ್ಮಗ್ರಂಥಗಳನ್ನು ಓದುವಂತಹ ಹಕ್ಕಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಕೆಲವೊಂದು ಧರ್ಮಗ್ರಂಥಗಳಲ್ಲಿ ಹೆಂಗಸರಿಗೆ ಮೋಕ್ಷನೇ ಇಲ್ಲ, ಅಕಸ್ಮಾತ್ ಮೋಕ್ಷ ಏನಾದರೂ ಸಿಗಬೇಕು ಅಂತಂದ್ರೆ ಮತ್ತೆ ಜನ್ಮವನ್ನ ಪಡೆದು ಅದು ಗಂಡು ಜನ್ಮವನ್ನ ಪಡೆದರೆ ಮಾತ್ರ ಅವಳಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಕೆಲವು ಧರ್ಮಗ್ರಂಥಗಳಲ್ಲಿ ಇದೆ. ಹಾಗೆ ಈ ಸಂಪ್ರದಾಯಗಳೆಲ್ಲವೂ ಕೂಡ ಇಂತಹ ತಾರ್ಕಿಕ ಮನೋಭಾವನೆಯಿಂದ ಆದಂತಹ ಫಲಗಳು ಅಂತ ಹೇಳಿ ಹೇಳಬೇಕಾಗಿಲ್ಲ. ಸ್ವಾರ್ಥಕ್ಕೂ ವೈಚಾರಿಕ ಮನೋಭಾವನೆಗೂ ಕೂಡ ಯಾವತ್ತೂ ಕೂಡ ಅದು ಹೊಂದಾಣಿಕೆ ಅನ್ನೋದು ಆಗಲ್ಲ ಅನ್ನೋದನ್ನ ಇಲ್ಲಿ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾರೆ. ನೋಡಿ, ಹಾಗೆ ಅನುಕರಣೆ ಒಂದು ಜಾತಿಗೂ ಇನ್ನೊಂದು ಜಾತಿಗೂ ಇರುವಂತಹ ಮೂಲ ವ್ಯತ್ಯಾಸ ಸಂಪ್ರದಾಯ ಅಥವಾ ಕರ್ಮ ವಿಧಿಗಳು, ರಿಚುವಲ್ಸ್ ಅಂತ ಹೇಳಿ ಏನು ಕರಿತೀವೋ ಸಂಪ್ರದಾಯ ಮತ್ತು ಕರ್ಮ ವಿಧಿಗಳು, ಇದು ಯಾವ ರೀತಿ ವ್ಯತ್ಯಾಸವನ್ನು ಹೊಂದುತ್ತೆ ಅಂತ. ಬಹುಪಾಲು ಸಂಪ್ರದಾಯಗಳು ಅರ್ಥಹೀನವಾದವು. ಬಹುಪಾಲು ಸಂಪ್ರದಾಯ ಎಲ್ಲವನ್ನೂ ಕೂಡ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದು ಮೂಢನಂಬಿಕೆ ಅಂತ ಹೇಳಿ ಅನಿಸುತ್ತೆ. ಎಲ್ಲ ಸಂಪ್ರದಾಯಗಳನ್ನು ಕೂಡ ಅದು ಹೆಚ್ಚು ಪಾಲು ಸಂಪ್ರದಾಯಗಳೆಲ್ಲವೂ ಕೂಡ ಒಂದು ರೀತಿ ಅದನ್ನು ನಾವು ಈಗ ಒಪ್ಪಿಕೊಳ್ಳೋಕ್ಕೆ ಅಥವಾ ಒಪ್ಪಿ ನಡೆಯೋಕ್ಕೆ ಅಥವಾ ಇದೆಲ್ಲವೂ ಕೂಡ ಸಾರ್ವಕಾಲಿಕವಾದಂತಹ ಒಂದು ಸತ್ಯವನ್ನ ಹೇಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ಸಂಪ್ರದಾಯಗಳನ್ನು ಕೆಲವೊಂದನ್ನು ನಾವು ಅಳವಡಿಸ್ಕೊತಾ ಹೋಗ್ತಾ ಇದ್ದೀವಿ. ಈಗಲೂ ಕೂಡ ಯಾಂತ್ರಿಕವಾಗಿ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಅದು ನಮ್ಮ ಬುದ್ಧಿಶಕ್ತಿಯನ್ನೇ ಮೊಟಕುಗೊಳಿಸುತ್ತೆ. ಅದನ್ನ ಯಾಂತ್ರಿಕವಾಗಿ ನಾವು ರೂಢಿಸ್ಕೊಂಡಿರೋದ್ರಿಂದ ಅಂತಹ ಸಂಪ್ರದಾಯಗಳನ್ನು ಅದು ನಮ್ಮ ಚುರುಕಾದಂತಹ ಬುದ್ಧಿಯನ್ನ ಮೊಟಕುಗೊಳಿಸುತ್ತೆ, ಮೊಂಡು ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಒಂದು ಉದಾಹರಣೆಯನ್ನ ಕೊಡ್ತಾರೆ. ಇವರು ರಾಮಕೃಷ್ಣ ಆಶ್ರಮದಲ್ಲಿ ಇದ್ರು. ಕಳೆದ 26 ವರ್ಷದ ಹಿಂದೆ ಅವರು ವಿದ್ಯಾರ್ಥಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಎಚ್ ನರಸಿಂಹಯ್ಯ ಅವರು ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಆದಂತಹ ಪೂಜ್ಯ ತ್ಯಾಗೀಶಾನಂದಜಿಯವರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಆ ಉದಾಹರಣೆಯ ಕಥೆಯ ಮೂಲಕ ಅದನ್ನ ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಯಾವ ರೀತಿ ಸಂಪ್ರದಾಯಗಳು ಯಾವ ರೀತಿ ಇರುತ್ತೆ, ಅದನ್ನ ಹೇಗೆ ಅಂಧ ಅನುಕರಣೆಯನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಒಂದು ಉದಾಹರಣೆಯಾಗಿ ಅವರು ಕಥೆಯನ್ನ ಹೇಳ್ತಾರೆ. ಅದನ್ನ ಅವರು ಜ್ಞಾಪಿಸ್ಕೊಳ್ತಾರೆ. ಏನು, ಒಂದು ಆಚಾರವಂತನ ಮನೆಯಲ್ಲಿ ಒಂದು ಬೆಕ್ಕು ಇರುತ್ತೆ. ಅವ್ರ ಮನೆಯಲ್ಲಿ ತಿಥಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಬೆಕ್ಕಿನ ಚಲನವಲನ ಅಂದ್ರೆ ಅದು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಸುಮ್ಮನೆ ಇರಲ್ಲ ಬೆಕ್ಕು ಅಲ್ವಾ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಸುಮ್ಮನೆ ಕೂತ್ಕೋ ಅಂತ ಹೇಳಿ ಮಗುವಿಗೆ ಹೇಳಿದಂಗೆ ಬೆಕ್ಕಿಗೆ ಹೇಳಿದ್ರು ಕೂಡ ಅದೇನು ಕೇಳಲ್ಲ. ಅದರಿಂದ ಅದು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ.
ತನ್ನ ಪೂಜೆಗೆ ಅದು ಅಡ್ಡಿ ಆಗುತ್ತಲ್ಲ ಅಂತ ಹೇಳಿ ಆ ವ್ಯಕ್ತಿ ಆ ಬೆಕ್ಕಿನ ಮರಿಯನ್ನ ಒಂದು ಕಂಬಕ್ಕೆ ಕಟ್ಟಿ ಅವನು ಶಾಸ್ತ್ರವನ್ನ ವಿಧಿವಿಧಾನವನ್ನ ಮಾಡ್ತಾ ಇರ್ತಾನೆ. ಸರಿ, ಇದನ್ನ ನೋಡಿದಂತಹ ಅಲ್ಲಿದ್ದಂತಹವರು ಏನಂತ ತಿಳ್ಕೊಂಡ್ರು ಆ ಮನೇಲಿ ಇದ್ದಂತಹ ಮಕ್ಕಳು ಅಂತ ಅಂದ್ರೆ ಅದನ್ನ ಕೇಳಕ್ ಹೋಗಿಲ್ಲ, ಪ್ರಶ್ನೆ ಮಾಡಕ್ ಹೋಗಲ್ಲ. ಯಾವ್ದಾದ್ರು ಏನಾದ್ರು ಪ್ರಶ್ನೆ ಮಾಡಿದ್ರೆ ಬಾಯಿ ಮುಚ್ಚು, ನಿನಗೇನು ಪ್ರಶ್ನೆ ಮಾಡಿರೋದು, ಏನೇನು ಮಾಡ್ತಾ ಇದೀವಿ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಮಾಡ್ತಾ ಇದೀವಿ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದೀವಿ, ಇದರಿಂದ ಏನು ಪ್ರಯೋಜನ ಅಥವಾ ಇದರಿಂದ ಏನು ಲಾಭ, ಇದರಿಂದ ಏನು ನಮಗೆ ಸಿಗುತ್ತೆ, ಇಂತಹ ತಿಳುವಳಿಕೆಯನ್ನ ಹಿರಿಯರಾಗ್ಲಿ ಅಥವಾ ಯಾರೇ ಮಾಡುವಂತಹ ಸಂಪ್ರದಾಯವನ್ನ ಮಾಡುವಂತಹ ಯಾರೇ ಕೂಡ ಅದನ್ನ ವೈಚಾರಿಕವಾದ ರೀತಿಯಲ್ಲಿ ಮಕ್ಕಳಿಗೆ ಅದನ್ನ ಕಲಿಸಕ್ ಹೋಗಲ್ಲ ಹೆಚ್ಚು ಪಾಲು. ಅದರಿಂದ ಅಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಅದರಿಂದ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಏನು ಅನ್ನೋದು. ಈ ಕಂಬಕ್ಕೆ ಕಟ್ಟೋದು, ಬೆಕ್ಕನ್ನ ಕಂಬಕ್ಕೆ ತಂದು ಕಟ್ಟೋದು, ಇದರಲ್ಲಿ ಒಂದು ವಿಧಿವಿಧಾನ ಅಂತ ಹೇಳಿ ಆ ಮಕ್ಕಳು ಕೂಡ ಅನ್ಕೊಂಡಿದ್ರು ಅಲ್ಲಿ ಇವರು. ನೋಡಿ, ಮನೆಯ ಯಜಮಾನ ಅವನು ತೀರ್ಕೋತಾನೆ, ಆಮೇಲೆ ಬೆಕ್ಕು ಕೂಡ ಸತ್ತೋಗುತ್ತೆ. ಅಲ್ಲಿದ್ದಂತಹ ಮಕ್ಕಳು ಅಥವಾ ಅವ್ರನ್ನ ನೋಡ್ಕೊಂಡಿದ್ರಲ್ಲ ಅವರು ಕಂಬಕ್ಕೆ ಕಟ್ಟೋದು ಅಂತ, ಇದರಲ್ಲಿ ಈ ತಿಥಿಯ ಒಂದು ಕಾರ್ಯದಲ್ಲಿ ಇದನ್ನು ಮಾಡಬೇಕಾಗಿರೋದು ಒಂದು ಸಂಪ್ರದಾಯ ಕಾಣಿಸುತ್ತೆ ಅಂತ ಹೇಳಿ ಪಕ್ಕದ ಮನೆಯಿಂದ ಹೋಗಿ ಬೆಕ್ಕನ್ನ ತಂದು ಕಂಬಕ್ಕೆ ಕಟ್ಟಿ ಆ ಶಾಸ್ತ್ರವನ್ನ ಮಾಡಿದ್ರು. ನೋಡಿ, ಈ ಪದ್ಧತಿಯ ಪಂಗಡದ ಜನಗಳಿಗೆ ತಿಥಿಯ ಒಂದು ಭಾಗವೇ ಆಗೋಯ್ತು. ಮನೆಯಲ್ಲಿ ಗಲಾಟೆ ಮಾಡುತ್ತೆ, ಓಡಾಡ್ತಾ ಇರುತ್ತೆ, ಪೂಜೆಗೆ ತೊಂದರೆ ಕೊಡುತ್ತೆ ಅಂತ ಹೇಳಿ ಕಂಬಕ್ಕೆ ಕಟ್ಟಿದಂತಹ ಬೆಕ್ಕನ್ನ ಕಟ್ಟಿದಂತಹದ್ದು ಒಂದು ವಿಧಿಯಾಗಿಯೇ ಆ ಒಂದು ಸಂಪ್ರದಾಯ ಅದು ಮುಂದುವರಿಸ್ಕೊಂಡು ಹೋಯ್ತು ಅನ್ನೋದನ್ನ ತಿಳಿಸ್ತಾರೆ. ಹಂಗಾದ್ರೆ ನಾವು ಯಾವುದನ್ನ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಕೂಡ ವೈಚಾರಿಕ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವ? ನೋಡಿ, ಯಾವುದೇ ಒಂದು ವಿಷಯವನ್ನಾದ್ರೂ ಕೂಡ ನಾವು ಚಿಕಿತ್ಸಕ ದೃಷ್ಟಿಯಿಂದ ನೋಡದೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಮುಂದುವರ್ಸಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಏನಾದ್ರೂ ಆದ್ರೆ ಅದು ಮೂಢನಂಬಿಕೆ ಆಗೋಗುತ್ತೆ. ಅದರಿಂದ ಯಾವ ರೀತಿ ನಮ್ಮ ಬುದ್ಧಿ ಮೊಟಕಾಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಇನ್ನೊಂದು ಉದಾಹರಣೆಯನ್ನ ಅವರು ಕೊಡ್ತಾರೆ. ದಕ್ಷಿಣ ದೇಶದ ಒಬ್ಬ ಪಂಡಿತ ಸೂರ್ಯಗ್ರಹಣ ವಿಮೋಚನೆಯಾದ ಮೇಲೆ ಕಾವೇರಿ ನದಿಗೆ ಸ್ನಾನ ಮಾಡಲು ಅಂತ ಹೇಳಿ ಆತ ಹೋಗ್ತಾನೆ. ಸರಿ, ಕಾವೇರಿ ನದಿಗೆ ಸ್ನಾನ ಮಾಡಲು ಅಂತ ಹೇಳಿ ಹೋದಾಗ ತುಂಬಾ ಜನರು ಇರ್ತಾರೆ. ಅವನು ತಂಬಿಗೆಯನ್ನ ತಗೊಂಡು ಬಂದಿರ್ತಾರೆ. ಅದು ತನ್ನ ತಂಬಿಗೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಅಲ್ಲೇ ಇದ್ದಂತಹ ಒಂದು ಸ್ವಲ್ಪ ಮರಳನ್ನ ಆ ತಂಬಿಗೆ ಒಳಗಡೆ ಅವನು ಹಾಕ್ತಾನೆ. ಅಂದ್ರೆ ತನ್ನ ತಂಬಿಗೆ ಅಂತ ಹೇಳಿ ಪತ್ತೆ ಹಚ್ಚಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಅವನು ಅದನ್ನ ಹಾಕಿರ್ತಾನೆ. ಸರಿ, ಅದನ್ನ ನೋಡ್ಕೊಂಡಂತಹ ಅವನು ಸ್ನಾನ ಮಾಡಕ್ಕೆ ಅಂತ ಹೇಳಿ ಹೋಗ್ತಾನೆ. ಸ್ನಾನ ಮಾಡಕ್ಕೆ ಅಂತ ಹೇಳಿ ಅನ್ಕೊಂಡಂತಹ ವ್ಯಕ್ತಿ ಅವನು ಹೋದಾಗ, ಈ ಪಂಡಿತ ಅದ್ರೊಳಗೆ ಮರಳನ್ನ ಹಾಕಿದಾನಲ್ಲ, ನಾವು ಕೂಡ ಹಾಕ್ಬೇಕೇನೋ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಕ್ಕೆ ಬಂದಂತಹ ಎಲ್ಲರೂ ಕೂಡ ಇದರಲ್ಲಿ ಏನೋ ವಿಶೇಷವಾದಂತಹ ಅರ್ಥ ಇರಬೇಕು ಅಂತ ಹೇಳಿ ಅನ್ಕೊಂಡು ತಮ್ಮ ತಮ್ಮ ತಂಬಿಗೆಗಳಿಗೆ ಸ್ವಲ್ಪ ಸ್ವಲ್ಪ ಮರಳನ್ನ ಅವರೆಲ್ಲರೂ ಕೂಡ ಹಾಕಿದ್ರು. ಸರಿ, ಆ ವಿದ್ವಾಂಸರು ಸ್ನಾನ ಮುಗಿದ ಮೇಲೆ ತನ್ನ ತಂಬಿಗೆಯನ್ನ ಹುಡುಕಲು ಪರದಾಡಬೇಕಾಯ್ತು. ಯಾಕೆ? ಎಲ್ಲಿ ನೋಡಿದ್ರು ಕೂಡ ಯಾರ ತಂಬಿಗೆಯಲ್ಲೂ ಕೂಡ ಅಲ್ಲಿ ಮರಳನ್ನೇ ತುಂಬಿಸಿದ್ರಲ್ಲ, ಇವ್ರ ತಂಬಿಗೆ ಅಂತ ಹೇಳಿ ಪತ್ತೆ ಹಚ್ಚಬೇಕು ಅಂತ ಹೇಳಿ ಅವ್ನು ಮರಳನ್ನ ಹಾಕಿದ್ರು. ಆದ್ರೆ ಅಲ್ಲಿ ನೋಡಿದ್ರೆ ಎಲ್ಲಾ ತಂಬಿಗೆಯಲ್ಲೂ ಕೂಡ ಮರಳು ಅನ್ನೋದು ಇತ್ತು. ಈ ರೀತಿ ಅವರು ಅಯ್ಯೋ ನನ್ನ ತಂಬಿಗೆ ಯಾವುದು ಅಂತ ಹೇಳಿ ಪರದಾಡಬೇಕಾಗಿತ್ತು. ನೋಡಿ, ಈ ರೀತಿಯ ಅಂಧ ಅನುಕರಣೆಯಿಂದ ಅಥವಾ ಈ ರೀತಿಯ ಒಂದು ಅಂಧ ಸಂಪ್ರದಾಯಗಳಿಂದ ಯಾವ ರೀತಿ ಬುದ್ಧಿ ಮೊಟಕಾಗುತ್ತೆ, ನಗೆಪಾಟ್ಲಾಗುತ್ತೆ ಅನ್ನೋದನ್ನ ಅವರು ಬಹಳ ವಿಶೇಷವಾದಂತಹ 2 ಉದಾಹರಣೆಯನ್ನ ನೀಡುವುದರ ಮೂಲಕ ತ್ಯಾಗೀಶಾನಂದಜಿ ಅವರು ತಿಳಿಸ್ತಾರೆ. ಹಾಗಾದ್ರೆ ಸಂಪ್ರದಾಯ ಅನ್ನೋದು ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಜನಗಳು ಮಾಡಿದ್ದು ಅರ್ಥವಿಲ್ಲದ ಅನುಕರಣೆ, ಗ್ರಹಣದ ದಿನ ಪಂಡಿತರು ಮಾಡಿದ್ದು, ತಿಥಿಯ ದಿನ ಆಚಾರವಂತರು ಮಾಡಿದ್ದು ಎಲ್ಲವೂ ಕೂಡ ಅನುಕರಣೆ. ಬರೀ ಅಲ್ಲಿ ಮಾಡುವಂತಹದ್ದನ್ನು ಅವರು ಕ್ರಿಟಿಸೈಸ್ ಮಾಡ್ತಾ ಅಂದ್ರೆ ಅನುಸರಿಸಿ ಅವ್ರು ಮಾಡಿದ್ರೆ ಹೊರತು ಅದರಿಂದ ಏನು ಪ್ರಯೋಜನ ಅಥವಾ ಅದರಿಂದ ಏನು ಪ್ರಯೋಜನ, ನಮಗೇನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡಲಿಲ್ಲ. ಈ ರೀತಿ ಅಂಧ ಅನುಕರಣೆ ಮಾಡೋದ್ರಿಂದ ಏನು ಕೂಡ ಪ್ರಯೋಜನ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಹಾಗೆ ಅಪ್ಪ ಮಾಡಿದನ ಮಗ ಯಾಂತ್ರಿಕವಾಗಿ ಮಾಡ್ತಾನೆ, ಮಾಡುವಂತಹ ಕೆಲಸಗಳಿಗೆ ಅವನು ಅರ್ಥ ಕೇಳುವಂತಹ ಗೋಜಿಗೆ ಹೋಗೋದೇ ಇಲ್ಲ. ಎಷ್ಟೋ ಪಾಲು ತಾನು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಅಥವಾ ಮಾಡಬೇಕಾಗಿರುವಂತಹ ಕೆಲಸಗಳಿಗೆ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಏನು ವಿಶೇಷ ಇದೆ, ಇದನ್ನ ಯಾವುದನ್ನು ಕೂಡ ಆತ
ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ, ಅಥವಾ ಪ್ರಶ್ನೆಗೆ ಉತ್ತರವನ್ನ ಅವನು ಕಂಡು ಹಿಡ್ಕೊಳ್ಳೋಕ್ಕೂ ಕೂಡ ಹೋಗಲ್ಲ. ಅಲ್ಲದೆ ಕೆಲವು ಕರ್ಮಗಳಿಗೆ ಅರ್ಥ ಕೇಳಬೇಕೆಂಬ ಮನೋಭಾವನೆಯನ್ನು ಕೂಡ ದೊಡ್ಡವರು ರೂಪಿಸಿಲ್ಲ. ನಾ ಹೇಳಿದ್ನಲ್ಲ ಆಗ್ಲೇ, ನೀನ್ ಮಾತಾಡಂಗಿಲ್ಲ, ಅದನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಯಾತಕ್ಕೋಸ್ಕರ ಇದನ್ನ ಮಾಡಬೇಕು ಅನ್ನೋದನ್ನ ಯಾರು ಕೂಡ ಸ್ಪಷ್ಟಪಡಿಸಲ್ಲ ಅಂತ. ಈ ರೀತಿಯ ಅಪ್ಪಿತಪ್ಪಿ ಅಂತಹ ಪ್ರಶ್ನೆಗಳನ್ನ ಏನಾದ್ರು ಕೇಳಿದ್ರೆ ಏನಂತ ಹೇಳ್ತಾರೆ, ತಲಹರಟೆ ಅಂತಾನೆ ಬೈತಾರೆ ಅಲ್ವಾ. ನಾವೇನಾದ್ರೂ ಅಪ್ಪಿತಪ್ಪಿ ಯಾಕೆ ಮಾಡ್ಬೇಕು ಇಂಥದ್ದನ್ನ ಏನು ಅಂತ ಹೇಳಿ ಕುತೂಹಲದಿಂದ ಏನಾದ್ರು ಕೇಳಿದ್ರು ಕೂಡ ತಲಹರಟೆ, ಬಾಯಿ ಮುಚ್ಚು, ನಾ ಹೇಳ್ದಂಗೆ ನೀನು ಮಾಡಿದ್ರೆ ಸಾಕು ಅಂತ ಹೇಳೋರು ಹೆಚ್ಚು ಪಾಲು ಇದ್ದಾರೆ ಹೊರತು ಅದನ್ನ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ನಮಗೆ ನಮ್ಮ ಬುದ್ಧಿಯನ್ನ ಇನ್ನೂ ಕೂಡ ಚುರುಕುಗೊಳಿಸುವಂತಹ ರೀತಿಯಲ್ಲಿ ನಮಗದನ್ನ ಹೇಳ್ಕೊಡಲ್ಲ. ಎಲ್ಲವೂ ಕೂಡ ಹೆಚ್ಚು ಪಾಲು ಈ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಇಂತಹ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಉತ್ತರ ಹೇಳುವಂತಹ ಶಕ್ತಿ ಸಾಮಾನ್ಯವಾಗಿ ದೊಡ್ಡವರಲ್ಲಿ ಇರೋದಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಮುಂದೆ ಬಂಧನ, ಇದನ್ನ ಹೇಳಿದ್ವಿ, ಸಂಪ್ರದಾಯಗಳನ್ನ ಕೆಲವೊಂದು ಇದನ್ನ ಸೂರ್ಯಗ್ರಹಣ ಆದಂತಹ ಸಂದರ್ಭದಲ್ಲಿ ಉಪವಾಸವನ್ನ ಮಾಡಬೇಕು, ಅಥವಾ ಸೂರ್ಯಗ್ರಹಣ ಮುಗಿಯೋ ತನಕನೂ ಕೂಡ ಊಟವನ್ನ ಮಾಡಂಗಿಲ್ಲ, ಅಥವಾ ಗರಕೆಯನ್ನ ಎಲ್ಲದಕ್ಕೂ ಕೂಡ ಹಾಕ್ಬೇಕು, ಈ ರೀತಿಯ ಒಂದು ಸಂಪ್ರದಾಯಗಳನ್ನ ಬೆಳೆಸ್ಕೋತಾರೆ. ಈಗ ಚಂದ್ರನೂ ಕೂಡ ಒಂದು ಗ್ರಹ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ, ಚಂದ್ರ ಲೋಕಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ಮೇಲೂ ಕೂಡ ಇಂತಹ ಸಂಪ್ರದಾಯಗಳನ್ನ ಇನ್ನೂ ರೂಢಿಸ್ಕೋತಾನೆ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ಬಂಧನ, ಇಕ್ಕಟ್ಟು ಯಾವ ರೀತಿ ಅನ್ನೋದನ್ನ ನೋಡೋಣ. ಅರ್ಥವಿಲ್ಲದ ಎಲ್ಲಾ ಸಂಪ್ರದಾಯಗಳು ಕೂಡ ಬಂಧನವೇ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ. ನಿಜ ಕೂಡ, ಅರ್ಥ ಇಲ್ಲದೆ ಇರುವಂತಹ ಸಂಪ್ರದಾಯಗಳೆಲ್ಲವೂ ಕೂಡ ಅದು ಬಂಧನ ಆಗಿಯೇ ಇರುತ್ತೆ. ಅದು ವಜ್ರದ ಸಂಕಲೆ ತರ ಇದ್ರೂ ಕೂಡ ಅದು ಬಂಧನನೇ ಅಂತ ಹೇಳಿ ನಮ್ಮ ಅಕ್ಕಮಾದೇವಿ ಹೇಳಿದಂಗೆ ಎಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂತಹ ಸಂಪ್ರದಾಯಗಳೆಲ್ಲವೂ ಕೂಡ ಬಂಧನವಾಗಿಯೇ ಇರುತ್ತೆ. ಜೀವನಕ್ಕೆ ಅಡ್ಡಿ ಆತಂಕಗಳಿಲ್ಲದೆ ಸುಭಿಕ್ಷವಾಗಿದ್ದ ವಿಜ್ಞಾನದ ಸೋಂಕಿಲ್ಲದ ಕಾಲದಲ್ಲಿ ತಕ್ಕ ಮಟ್ಟಿಗೆ ಪಕ್ವವಾದ ಬುದ್ಧಿಯಿಂದ ಕೂಡಿದ ಕಲ್ಪನಾ ಫಲವೇ ಈ ಅಸಂಖ್ಯಾತ ಸಂಪ್ರದಾಯಗಳು, ಕರ್ಮಗಳು ಮತ್ತು ವಿಧಿಗಳು ಅನ್ನೋದನ್ನ ಲೇಖಕರು ತಿಳಿಸ್ತಾರೆ. ಕೆಲವು ಸಂಪ್ರದಾಯ ಕ್ಲಿಷ್ಟವಾದ ಧ್ಯೇಯಗಳ ಅರ್ಥವನ್ನ ತಿಳಿಯಲು ಮಾಡಲ್ಪಟ್ಟಂತಹ ಸಾಧನ ಸೌಕರ್ಯಗಳು. ಯಾಂತ್ರಿಕವಾಗಿ ಅವುಗಳನ್ನ ಪುನಃ ಆಚರಿಸಿ ಸಂಪ್ರದಾಯಗಳೇ ಧ್ಯೇಯಗಳಾಗಿ ಹೋಗಿವೆ. ಈ ಸಂಪ್ರದಾಯಗಳನ್ನ ಮನುಷ್ಯರು ವಿವೇಚನಾ ಶೂನ್ಯರನ್ನಾಗಿ ಮಾಡಿದೆ. ಅಂದ್ರೆ ಬುದ್ಧಿಯನ್ನ ಮೊಟಕುಗೊಳಿಸಿದೆ ಅಂತ, ವಿವೇಚನಾ ಶಕ್ತಿಯನ್ನ ಕುಂಠಿತಗೊಳಿಸಿದೆ. ಇಂತಹ ಸಂಪ್ರದಾಯಗಳು, ಅರ್ಥ ಇಲ್ಲದೆ ಇರುವಂತಹ ಸಂಪ್ರದಾಯಗಳು ಬಂಧನವಾಗಿದೆ. ಇವು ಮನುಷ್ಯನ ಬುದ್ಧಿಯನ್ನ ಮೊಟಕುಗೊಳಿಸಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಕರ್ಮಗಳು, ಸಂಪ್ರದಾಯಗಳು ಇಲ್ಲದಂತಹ ಜೀವನ ಬರಡು ಜೀವನವಾಗುತ್ತದೆ, ಮಂಕಾಗುತ್ತದೆ ಎಂಬುದು ಹಲವರ ವಾದ. ಕರ್ಮಗಳು ಇಲ್ಲದೆ, ಸಂಪ್ರದಾಯಗಳು ಇಲ್ಲದೆ ಜೀವನ ನಡ್ಸಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೆಲವೊಬ್ರು ಮೊಂಡು ವಾದವನ್ನ ಮಾಡ್ತಾರೆ. ಅಂತಹವರ ಜೀವನ ಬರಡು ಭೂಮಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ನೋಡಿ, ಬಾಳಿಗೊಂದು ನಂಬಿಕೆಯ ಅವಶ್ಯಕತೆಯನ್ನ ಸಮರ್ಥಿಸುತ್ತಾರೆ. ನಂಬಿಕೆ ಜೀವನಕ್ಕೆ ಅಗತ್ಯವಾಗಿದ್ದರೂ ಅದು ಮೂಢನಂಬಿಕೆ ಆಗಬಾರದು. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಇಲ್ಲಿ ಹೇಳೋದೇನು ಅಂತಂದ್ರೆ, ನಂಬಿಕೆ ಮನುಷ್ಯನಿಗೆ ಮುಖ್ಯನೇ ಹೊರತು ಮೂಢನಂಬಿಕೆ ಮನುಷ್ಯನಿಗೆ ಮುಖ್ಯ ಅಲ್ಲ. ಈಗ ಮೂಢನಂಬಿಕೆಯಿಂದ ನೀವು ಕಥೆಯನ್ನ ಕೇಳಿದ್ರಿ, 2 ಕಥೆಯನ್ನ ಕೇಳಿದ್ರಿ. ಯಾವ ರೀತಿ ಅಲ್ಲಿ ಅನುಕರಣೆಯನ್ನ ಮಾಡಿ, ಅಂಧಾನುಕರಣೆಯನ್ನ ಮಾಡಿ ಅಂತಹದನ್ನ ಅವರು ಅಳವಡಿಸ್ಕೊಂಡ್ರು, ಬುದ್ಧಿ ಯಾವ ರೀತಿ ಮೊಟಕನ್ನಗೊಳಿಸ್ಕೊಂಡ್ರು ಅನ್ನೋದನ್ನ ನಾವು ನೋಡಿದ್ವಿ. ಅದರಿಂದ ಯಾವುದೇ ಆದರೂ ಕೂಡ ನಂಬಿಕೆ ಇರಬೇಕೆ ಹೊರತು ಅದನ್ನ ಮೂಢನಂಬಿಕೆಯನ್ನ ಇಟ್ಕೊಂಡು ನಾವು ಜೀವನವನ್ನ ಸಾಗಿಸಬಾರ್ದು. ವಿವಿಧ ಧರ್ಮಗಳು ರೂಪಿಸಿರುವಂತಹ ಅರ್ಥವಿಲ್ಲದ ಆಚರಣೆಗಳಿಗೆ ಬದಲಾಗಿ ಜೀವನದಲ್ಲಿ ಶಾಶ್ವತವಾದ ಮಾನವೀಯ ಮೌಲ್ಯಗಳ ಪುಷ್ಟಿ ಸಿಗಬೇಕು. ಇದು ಬಹಳ ಮುಖ್ಯ ಅಲ್ವಾ? ಮಾನವೀಯ ಮೌಲ್ಯಗಳ ಪುಷ್ಟಿ ನಮಗೆ ಸಿಗ್ಬೇಕೆ ಹೊರತು ಅರ್ಥ ಆಗದೇ ಇರುವಂತಹ ಸಂಪ್ರದಾಯಗಳ ಬಂಧನದಲ್ಲಿ ನಾವು ಸಿಕ್ಕಾಕೊಂಡು ಇರಬಾರ್ದು ಅನ್ನೋದನ್ನ. ಅನುಕಂಪ, ನತದೃಷ್ಟರ ಸೇವೆ, ಎಲ್ಲಾ ವಿಧವಾದ ಶೋಷಣೆಗಳಿಗೆ ಪ್ರತಿಭಟನೆ, ಇವು ಎಲ್ಲಾ ಜನಗಳ ಜೀವ ಪರ್ಯಂತ ನಂಬಿಕೆಗಳಾಗಬೇಕು ಅಲ್ವಾ? ಯಾರಾದರೂ ಕಷ್ಟದಲ್ಲಿ ಇರುವಂಥವರಿಗೆ ಸಹಾಯವನ್ನ ಮಾಡೋದು, ಮಾನವೀಯತೆಯಿಂದ ನಡ್ಕೊಳ್ಳುವಂಥದ್ದು, ಇಂಥದ್ದು ಬೇಕೇ ಹೊರತು ಅಂಧವಿಶ್ವಾಸಗಳನ್ನ ಇಟ್ಕೊಂಡು ನಾವು ಯಾವುದೋ ಒಂದು ಬಂಧನದಲ್ಲಿದ್ದೀವಪ್ಪ ಹೀಗೆ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡು ಮೂಢನಂಬಿಕೆಯಿಂದ ನಾವು ಬದುಕಬಾರ್ದು ಅನ್ನೋದನ್ನ ತಿಳಿಸ್ತಾರೆ. ಬಡವನಿಗೆ ಸಹಾಯ ಮಾಡಿದಾಗ, ನೊಂದವರ ಕಣ್ಣೀರನ್ನ ಕಡಿಮೆ ಮಾಡಿದಾಗ, ಕಷ್ಟದಲ್ಲಿ ಇರುವವರನ್ನ ಆತ್ಮೀಯತೆಯಿಂದ ಸಮಾಧಾನ ಮಾಡಿದಾಗ, ಅಥವಾ ಹಸಿದವನಿಗೆ ಅನ್ನವನ್ನ ಕೊಟ್ಟಾಗ ಆಗುವಂತಹ ಆನಂದ ವರ್ಣನಾತೀತ.
ಹಸಿದವನಿಗೆ ಅನ್ನವನ್ನ ನಾವು ನೀಡಿದಾಗ, ಕಷ್ಟದಲ್ಲಿರೋರಿಗೆ ನಾವು ಸಹಾಯವನ್ನ ಮಾಡಿದಾಗ, ಅಥವಾ ನೊಂದವರ ಕಣ್ಣೀರನ್ನ ನಾವು ಒರೆಸಿದಾಗ ಅದು ವರ್ಣನಾತೀತ, ವರ್ಣಿಸೋಕೆ ಸಾಧ್ಯನೇ ಇಲ್ಲ ಅಂತ ಅಷ್ಟು ಆನಂದ ಅನ್ನೋದು ಸಿಗುತ್ತೆ. ಹಾಗೆ ಮನುಷ್ಯನಾಗಿ ಬೆಳಿಬೇಕೇ ಹೊರತು ಇದೆಲ್ಲವನ್ನೂ ಕೂಡ ಅಂಧಾನುಕರಣೆಯನ್ನ ಇಟ್ಕೊಂಡು, ಮೂಢನಂಬಿಕೆಯನ್ನ ಇಟ್ಕೊಂಡು ಮೂರ್ಖರಾಗಿ ಬಾಳಬಾರ್ದು ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಅದನ್ನೇ ಮೊದಲಿಂದನೂ ಕೂಡ ಹೇಳಿರೋದು. ಏನು ಅಂತಂದ್ರೆ ಅಮೀಬಾ ಅನ್ನುವಂತಹ ಜೀವಕಣದಿಂದ ಬಂದಿರುವಂತಹ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ರೂಪುಗೊಂಡಿರುವಂತಹ ಈ ಮನುಷ್ಯ ಜೀವಿ ಪ್ರಾಣಿ ವರ್ಗಕ್ಕೂ ಮತ್ತು ಮನುಷ್ಯ ಜೀವಿಗೂ ಬಹಳ ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ ವಿವೇಚನೆ ಮಾಡೋದು ಮತ್ತು ಮಾತನಾಡುವಂತಹ ಶಕ್ತಿ ಇರುವಂಥದ್ದು. ಅಂತಹ ಶಕ್ತಿ ಇರುವಂತಹ ಮನುಷ್ಯ ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿ ಅವನು ವಿಚಾರವಂತಿಕೆಯನ್ನ ರೂಪಿಸ್ಕೋಬೇಕು ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಆ ಮಾನವೀಯ ಮೌಲ್ಯಗಳು ಜೀವನಕ್ಕೆ ಅಡಿಪಾಯ ಆಗ್ಬೇಕು. ಇಂತಹ ಮಾನವೀಯ ಮೌಲ್ಯಗಳು ಜೀವನಕ್ಕೆ ಅಡಿಪಾಯ ಆಗ್ಬೇಕೇ ಹೊರತು ಅಂಧಾನುಕರಣೆ ಆಗ್ಲಿ ಅಥವಾ ಮೂಢನಂಬಿಕೆ ಆಗ್ಲಿ ಅಥವಾ ವೈಚಾರಿಕತೆ ಇಲ್ಲದೆ ಇರುವಂತಹ ಅಂಶಗಳನ್ನ ರೂಢಿಸ್ಕೊಂಡು ಜೀವನವನ್ನು ನಡೆಸೋದು ಆಗಬಾರ್ದು ಅಂತ. ಮೂಢನಂಬಿಕೆಗಳಿಗೂ ಮತ್ತು ಮೂಢನಂಬಿಕೆಗಳು ಕೂಡ ಸಂಪ್ರದಾಯಗಳೇ. ಅಪೂರ್ವ ಜ್ಞಾನ ಮೂಢನಂಬಿಕೆಗಳ ತಳಹದಿ. ಬಹಳ ವಿಶೇಷವಾದಂಥ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ. ಅಪೂರ್ಣ ಜ್ಞಾನ ಇದ್ರೆ ಮೂಢನಂಬಿಕೆ ಅನ್ನೋದು ಇರಲ್ಲ, ಅಪೂರ್ಣ ಜ್ಞಾನ ಇದ್ರೆ ಮೂಢನಂಬಿಕೆಗಳು ಇರುತ್ತೆ. ಅದರಿಂದ ಎಷ್ಟೋ ಸಲ ಮೂಢನಂಬಿಕೆಗಳು ಆಧ್ಯಾತ್ಮಿಕ ವಿಷಯಗಳು ಅಂತ ಹೇಳಿ ಪರಿಗಣಿಸಲ್ಪಟ್ಟಿವೆ. ಹೆಚ್ಚು ಮೂಢನಂಬಿಕಸ್ಥನು ಕಡಿಮೆ ಮೂಢನಂಬಿಕಸ್ಥನನ್ನ ನಾಸ್ತಿಕನೆಂದು ಕರೆಯೋದು ಕೂಡ ಹೆಚ್ಚಲ್ಲ. ಹಾಗೆ ಅದ್ವೈತಿಗಳಿಗೆ ಬುದ್ಧ ನಾಸ್ತಿಕ ಆಗೋಗ್ತಾರೆ, ಅಥವಾ ದ್ವೈತಿಗಳಿಗೆ ಬುದ್ಧ ನಾಸ್ತಿಕ ಆಗ್ತಾರೆ. ಹಲವು ಅದ್ವೈತಿಗಳಿಗೂ ಕೂಡ ಅದ್ವೈತಿ ಪ್ರಸನ್ನ ಬುದ್ಧ ಅಂತಂದ್ರೆ ಈ ರೀತಿ ಸಂಪ್ರದಾಯವನ್ನ ನಾವು ಅಂಧಾನುಕರಣೆಯನ್ನ ನಾವು ಮಾಡ್ತಾ ಇದ್ರೆ ಮೂಢನಂಬಿಕೆಯನ್ನ ನಾವು ಇಟ್ಕೊಂಡು ಬದುಕ್ತಾ ಇದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಅದರಿಂದ ಆ ಮೂಢನಂಬಿಕೆಗಳು ಯಾವಾಗ ಉಂಟಾಗುತ್ತೆ ಅಂತಂದ್ರೆ ನಮಗೆ ಅಪೂರ್ಣ ಜ್ಞಾನ ಇದ್ದಾಗ, ಪೂರ್ಣ ಜ್ಞಾನ ಸ್ಪಷ್ಟತೆ ಇಲ್ಲದೆ ಇದ್ದಾಗ ನಮಗೆ ಮೂಢನಂಬಿಕೆ ಅನ್ನೋದು ಉಂಟಾಗುತ್ತೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ಕೂಡ ನಾವು ಇಂತಹ ಮೂಢನಂಬಿಕೆಯನ್ನ ನೋಡ್ಬೋದು. ಬರೀ ಭಾರತದಲ್ಲಿ ಮಾತ್ರ ಮೂಢನಂಬಿಕೆಗಳು ಇದೆ ಅಂತ ಹೇಳಿ ಇಲ್ಲ, ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ಕೂಡ ಮೂಢನಂಬಿಕೆ ಅನ್ನೋದು ಇದೆ. ಈಗ ನಮ್ಮ ದೇಶದಲ್ಲಿ ಯಾವ ಬಣ್ಣದ ಬೆಕ್ಕು ಕೂಡ ಏನಾದ್ರೂ ರಸ್ತೆಯಲ್ಲಿ ಅಡ್ಡ ಏನಾದ್ರೂ ಬಂದರೂ ಕೂಡ ಅಯ್ಯೋ ಶನಿ ಅಂತ ಹೇಳಿ ಅಥವಾ ಹೋಗ್ತಾ ಇದ್ದಂತಹವರೇ ನಿಂತು ಬಿಡ್ತಾರೆ. ಏನಾದ್ರೂ ವಾಹನದಲ್ಲಿ ಹೋಗ್ತಾ ಇದ್ರು ಅವರು ಕೂಡ ನಿಂತು ಬಿಡ್ತಾ ಇದ್ದಾರೆ. ಪಾಪ ಅದ್ರ ಪಾಡಕ್ಕೆ ಅದು ಓಡಾಡ್ತಾ ಇರುತ್ತೆ. ನೋಡಿ, ಆ ಹೊರದೇಶದಲ್ಲಿ ಏನು ಅಂತಂದ್ರೆ ಕಪ್ಪು ಬಣ್ಣದ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನು ಅಂತಂದ್ರೆ ಕಪ್ಪು ಬಣ್ಣದ ಬೆಕ್ಕು ಏನಾದ್ರೂ ರಸ್ತೆಯಲ್ಲಿ ಓಡಿದ್ರೆ ಅದು ಅನಿಷ್ಟ, ಅವಲಕ್ಷಣ ಅಂತ ಹೇಳಿ ತಿಳ್ಕೊತಾರೆ. ಹೀಗೆ ಈ ಮೂಢನಂಬಿಕೆಗಳು ಹಲವಾರು ಎಲ್ಲಾ ದೇಶಗಳಲ್ಲೂ ಕೂಡ ಇದೆ, ಭಿನ್ನವಾದಂತಹ ರೀತಿಯಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ಸಹಜವಾಗಿ ಇರುವಂತಹ ನಮ್ಮ ಅಂಗೈ ರೇಖೆಗಳು ಕೂಡ ಎಲ್ಲಾ ದೇಶಗಳಲ್ಲೂ ಕೂಡ ಮಹದ ಅರ್ಥವನ್ನ ಕೊಡುತ್ತೆ. ಎಂತಹ ರೇಖೆ ಇದ್ರೆ ಇದು ಅನ್ನದ ರೇಖೆ, ಇದು ದಾಂಪತ್ಯ ರೇಖೆ, ಇದು ಮಕ್ಕಳ ಫಲದ ರೇಖೆ ಅಥವಾ ಆರ್ಥಿಕ ಸಂಪತ್ತಿನ ರೇಖೆ ಅಂತ ಹೇಳಿ ರೇಖೆಗಳ ಬಗ್ಗೆಯೂ ಕೂಡ ಹೇಳ್ತಾರೆ. ಬುಡಬಡಿಕೆಯು ತ್ರಿಕಾಲಜ್ಞಾನಿಯಾದ, ಬುಡಬಡಿಕೆ ಹೇಳುವಂಥವನು ಅವನು ತ್ರಿಕಾಲಜ್ಞಾನಿ, ಎಲ್ಲವನ್ನೂ ಕೂಡ ಬಲ್ಲಂತಹ ಜ್ಞಾನಿ ಆಗೋಗ್ತಾನೆ. ನೋಡಿ, ಹಲ್ಲಿ ಏನಾದ್ರೂ ಲೊಚಗುಟ್ಟಿದ್ರೆ ಮನುಷ್ಯನು ಸಂದೇಶವನ್ನು ಕಲ್ಪಿಸೋ, ನಿಜ ನೋಡು, ನಾನು ಹೇಳಿದೆಲ್ಲ ಸತ್ಯ, ನೋಡು ಹಲ್ಲಿಯೂ ಕೂಡ ಲೊಚಗುಡ್ತಾ ಇದೆ ಅಂತ ಹೇಳೋದು. ಅಥವಾ ಗಂಟೆ ಏನಾದ್ರೂ ಶಬ್ದ ಆದ್ರೆ ನೋಡಿದ್ಯಾ, ನಾನು ಹೇಳಿದ ಸತ್ಯ ಆಗುತ್ತೆ ಅಂತ ಹೇಳೋದು. ಈ ರೀತಿ ಮೂಢನಂಬಿಕೆಯನ್ನ ಇಟ್ಕೊಂಡು ನಾವು ಬದುಕ್ತೀವಿ. ಮತ್ತೆ ಕೆಲವರಿಗೆ ಮಂಗಳವಾರ ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡಲ್ಲ, ಅದು ಅಮಂಗಳದ ಚಿಹ್ನೆ ಅಂತ ಹೇಳ್ತಾರೆ. ಮತ್ತೆ ಕೆಲವರಿಗೆ ಅದು ಪವಿತ್ರವಾದಂತಹ ದಿನ ಅಂತ ಹೇಳ್ತಾರೆ. ಆಮೇಲೆ ಕಾಲಗಳಲ್ಲೂ ಕೂಡ ಇಂತಿಷ್ಟು ಕಾಲ, ರಾಹುಕಾಲ, ಗುಳಿಗ ಕಾಲ, ಯಮಗಂಡ ಕಾಲ, ಇಂತಹ ಕಾಲಗಳಲ್ಲಿ ಶುಭ ಕಾರ್ಯವನ್ನ ಮಾಡಬಾರ್ದು, ಇಂತಹ ಕಾರ್ಯದಲ್ಲಿ ಶುಭ ಕಾರ್ಯವನ್ನ ಮಾಡ್ಬೋದು, ಇಂತಹ ಕಾಲಗಳಲ್ಲಿ ಶುಭ ಕಾರ್ಯವನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಮುಂಜಾನೆಯಿಂದ ಮಲಗುವ ತನಕವೂ ಕೂಡ ಜೀವನ ಅನ್ನೋದು ಮೂಢನಂಬಿಕೆಗಳ ಗೂಡಾಗಿಯೇ ಇದೆ.
ಮುಂಜಾನೆಯಿಂದ ಮಲಗುವ ತನಕನೂ ಕೂಡ ಈ ಕಾಲ ಈ ರೀತಿಯೇ ಹೇಳಬೇಕು, ಅಂದರೆ ಈ ಬಲಗಡೆನೆ ಹೇಳಬೇಕು, ಎಡಗಡೆ ಹೇಳಬಾರ್ದು, ಅಥವಾ ಯಾವ ರೀತಿ ನಾವು ಮಲಗಬೇಕು, ಎಷ್ಟು ನಾವು ಸೀನಿದ್ರೆ ಒಳ್ಳೆಯದು, ಒಂದೇನಾದರೂ ಸೀನಿದ್ರೆ ಕೆಟ್ಟದು, ಎರಡೇನಾದರೂ ಸೀನಿದ್ರೆ ಒಳ್ಳೆಯದು, ಹೀಗೆ ಕೆಲವು ಸಂಖ್ಯೆಗಳು ಒಳ್ಳೆಯದು ಮತ್ತು ಕೆಲವು ಸಂಖ್ಯೆಗಳು ಕೆಟ್ಟದು. ಕೆಲವ್ರಿಗೆ 7ನೇ ಸಂಖ್ಯೆ ಅನಿಷ್ಟ ಸೂಚಕ, ಮತ್ತು ಕೆಲವರಿಗೆ 13ನೇ ಸಂಖ್ಯೆ ತುಂಬ ಒಳ್ಳೆಯದು ಅಥವಾ ಒಳ್ಳೆಯದಲ್ಲ. ಈ ರೀತಿ ಸಂಖ್ಯಾಶಾಸ್ತ್ರವೂ ಕೂಡ ಬೆಳೆದು ಹೋಗಿದೆ. ಅದರಿಂದ ಪ್ರತಿನಿತ್ಯದ ಮನುಷ್ಯನ ಜೀವನದಲ್ಲಿ ಈ ರೀತಿ ಮೂಢನಂಬಿಕೆಗಳು ಯಾವ ರೀತಿ ಮನುಷ್ಯನೇ ಅದನ್ನು ರೂಢಿಸ್ಕೊಂಡಿದ್ದಾನೆ ಅನ್ನೋದು ನೋಡ್ಬೋದು. ಇದೆಲ್ಲವೂ ಕೂಡ ವೈಚಾರಿಕತೆಗೆ ಅಡ್ಡಿಯನ್ನು ಪಡಿಸುತ್ತೆ, ತೊಂದರೆಯನ್ನು ಕೊಡುತ್ತೆ. ಕೆಲವರು ಏನಾದರೂ ಕಣ್ಣು ದೃಷ್ಟಿ ಏನಾದರೂ ಬಿದ್ದರೆ, ಅಪ್ಪ ಇಂಥವ್ರು ಕಣ್ಣು ದೃಷ್ಟಿ ಬಿದ್ದೋಯ್ತು, ಅದು ತುಂಬ ಕೆಡುಕು ಅಂತ ಹೇಳ್ತಾರೆ. ಈಗಲೂ ಕೂಡ ದೃಷ್ಟಿಯನ್ನು ತೆಗಿತಾರೆ, ಹಂಚಿಕಡ್ಡಿಯನ್ನು ನಿವಾರಿಸಿ ನಾವು ದೃಷ್ಟಿಯನ್ನು ತೆರೀತಾರೆ. ಹಾಗೆ ಹೆಣ್ಣು ಮಗು ಏನಾದರೂ ಮದುವೆ ಆಗಿ ಹೆಣ್ಣು ಮಗು ಏನಾದರೂ ಮನೆಗೆ ಏನಾದರೂ ಬಂದರೆ, ಅಕಸ್ಮಾತ್ ಅವಳೇನಾದರೂ ಮನೆಗೆ ಬಂದ ತಕ್ಷಣ ಆ ಮನೆಯಲ್ಲಿ ಕೆಟ್ಟದೇನಾದರೂ ಸಂಭವಿಸಿದ್ರೆ, ಅತ್ತೆ ಸತ್ತೋದ್ರು, ಮಾವ ಸತ್ತೋದ್ನು, ಅಥವಾ ಇನ್ನೊಂದೇನಾದರೂ ಘಟನೆಗಳು ಆಯಿತು ಅಂತಂದರೆ ಹೆಣ್ಣಿನ ಕಾಲುಗುಣನೇ ಈ ರೀತಿ, ಅದಕ್ಕೋಸ್ಕರ ಇಂತಹ ಅನಿಷ್ಟ ಆಗೋಯ್ತು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಅವಳಿಗೆ ಶಾಪ ಹಾಕಿ ಅವಳನ್ನು ಬದುಕಕ್ಕೆ ಬಿಡದೆ ಅವಳ ಬದುಕನ್ನು ನರಕಪ್ರಾಯವಾಗಿ ಮಾಡ್ತಾರೆ. ಈ ರೀತಿಯ ಮೂಢನಂಬಿಕೆಗಳು ಹೇಗೇಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಹಾಗೆ ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕ ಶಾಸ್ತ್ರ ಆಗ್ಬೋದು, ಅಕ್ಕಿ ಪಿಕ್ಕಿಗಳ ಶಾಸ್ತ್ರ, ಇವೆಲ್ಲವೂ ಕೂಡ ಜ್ಯೋತಿಷ್ಶಾಸ್ತ್ರ. ಅದು ಹಸ್ತ ಸಾಮುದ್ರಿಕನೇ ಆಗಿರ್ಬೋದು, ಅಥವಾ ಹಕ್ಕಿ ಪಿಕ್ಕಿಗಳು ರಸ್ತೆಯಲ್ಲಿ ಗಿಳಿ ಶಾಸ್ತ್ರವನ್ನು ಹೇಳೋದು, ಹಕ್ಕಿ ಪಿಕ್ಕಿಗಳು ಶಾಸ್ತ್ರವನ್ನು ಹೇಳೋದು, ಜ್ಯೋತಿಷ್ಶಾಸ್ತ್ರ ಅನ್ನೋದು ದೇಶದ ಎಲ್ಲ ಕಡೆಯೂ ಕೂಡ ಹಬ್ಕೊಂಡಿದೆ. ಈ ಶಾಸ್ತ್ರವನ್ನು ಬಹು ಪುರಾತನವಾದಂತಹ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ತಾರೆ. ಪ್ರತಿ ಮನುಷ್ಯನ ಮೇಲೂ ಕೂಡ ಗ್ರಹಗಳ ಪರಿಣಾಮ ಉಂಟು ಅಂತ ಹೇಳಿ ಮನುಷ್ಯನು ಭಾವಿಸ್ಕೊಂಡು ಒಂದು ಶಾಸ್ತ್ರವನ್ನು ಅವನು ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಈಗ ಶುಕ್ರ ಗ್ರಹ ಅದು ಏನಾದರೂ ತಾಗಿದ್ರೆ ಅಪ್ಪ ಒಳ್ಳೆಯವನಿಗೆ ಶ್ರೀಮಂತನಾಗ್ತಾನೆ ಅಂತ. ಗುರುವಿನ ಅನುಗ್ರಹ ಇರುವಂಥವರು ಯಾವಾಗಲೂ ಕೂಡ ಅವರು ಸಾಧನೆಯ ಪಥದಲ್ಲೇ ಸಾಕ್ತಾ ಇರ್ತಾರೆ ಅಂತ ಹೇಳ್ತಾರೆ. ಎಲ್ಲೋ ಇರುವಂತಹ ಗ್ರಹಗಳು, ಅಥವಾ ಶನಿಯ ಪರಿಣಾಮದಿಂದ ನೋಡಪ್ಪ ಇವನು ಫೇಲ್ ಆಗಿಬಿಟ್ಟ ಅಂತ ಹೇಳೋದು. ಈ ರೀತಿ ಎಲ್ಲೋ ಇರುವಂತಹ ಗ್ರಹವನ್ನು ಮನುಷ್ಯನಿಗೆ ಆರೋಪಿಸಿ ಹೇಳೋದು ಖಂಡಿತವಾಗ್ಲೂ ಕೂಡ ಹಾಸ್ಯಾಸ್ಪದ ಅನ್ನೋದನ್ನು ನರಸಿಂಹಯ್ಯ ಅವರು ಇಲ್ಲಿ ತಿಳಿಸ್ತಾರೆ. ನೋಡಿ, ಒಂದು ಸಮಾಧಾನದ ವಿಷಯ ಅಂತಂದರೆ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಯಾವ ಇಬ್ಬರು ಜ್ಯೋತಿಷಿಗಳಲ್ಲೂ ಕೂಡ ಒಂದು ಒಡಂಬಡಿಕೆ ಇಲ್ಲ. ನೀವೇನಾದರೂ ಜ್ಯೋತಿಷ್ಯರನ್ನು ಕೇಳಿದರೆ ಒಂದು ಜ್ಯೋತಿಷಿ ಹೇಳಿದಂಥ ವಿಷಯವನ್ನು ಅದೇ ಜಾತಕವನ್ನು ಇಟ್ಕೊಂಡು ಈ ಗ್ರಹಗತಿಗಳ ಆಧಾರದ ಮೇಲೆ ತಾನೇ ಜಾತಕವನ್ನು ಇವರು ಬರೆಯೋದು. ಆ ಜಾತಕವನ್ನು ಇಟ್ಕೊಂಡು ಒಂದು ಜ್ಯೋತಿಷಿಯನ್ನು ಅದೇ ಪ್ರಶ್ನೆಯನ್ನು ಕೇಳಿ ಮತ್ತೊಂದು ಕಡೆ ಬಂದು ನೀವು ಇನ್ನೊಂದು ಜ್ಯೋತಿಷಿ ಹತ್ರ ಪ್ರಶ್ನೆಯನ್ನು ಕೇಳಿದರೆ ಇಬ್ರಿಗೂ ಕೂಡ ಒಂದು ಒಡಂಬಡಿಕೆ ಅನ್ನೋದು ಇರಲ್ಲ. ಇಬ್ಬರೂ ಕೂಡ ಯದ್ವಾತದ್ವಾದ ಉತ್ತರಗಳನ್ನು ಕೊಡೋದನ್ನೇ ನಾವು ನೋಡ್ಬೋದು. ಪ್ರತಿಯೊಬ್ಬ ಜ್ಯೋತಿಷಿ ತನ್ನದೇ ಆದಂತಹ ತರ್ಕ, ತನ್ನದೇ ಆದಂತಹ ಒಂದು ವ್ಯಾಖ್ಯಾನ ಮತ್ತು ತನ್ನದೇ ಆದಂತಹ ಅರ್ಥವನ್ನು ಅವನು ಕೊಡ್ತಾನೆ. ಭವಿಷ್ಯವನ್ನು ಖಚಿತವಾಗಿ ಸಮಂಜಸವಾಗಿ ಹೇಳಿದ ಒಬ್ಬ ಜ್ಯೋತಿಷಿಯಾದರೂ ಪ್ರಪಂಚದಲ್ಲಿ ಇನ್ನೂ ಹುಟ್ಟಿಲ್ಲ. ಯಾರಾದರೂ ನಮ್ಮ ಭೂತ ಭವಿಷ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಹೇಳಿರುವಂತಹ, ನಿಖರವಾಗಿ ಹೇಳಿರುವಂತಹ ಯಾರಾದರೂ ಜ್ಯೋತಿಷಿಗಳು ಇದ್ದಾರಾ ಅಂತಂದರೆ ಯಾರೂ ಕೂಡ ನಮಗೆ ಕಾಣಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಜ್ಞಾನವನ್ನು ಹೊಂದಿರುವವರು ಅಥವಾ ಭವಿಷ್ಯವನ್ನು ಅವರು ಹೇಳುವಂಥವರು, ಭವಿಷ್ಯವನ್ನು ಯಾವುದೋ ಒಂದು ಗಂಟು ಅಥವಾ ಒಂದು ಒಗಟಿನ ಮೂಲಕ ಅಥವಾ ಒಂದು ಗಾದೆಯ ಮೂಲಕ ಅಥವಾ ಕಗ್ಗಂಟಿನ ಮೂಲಕ ಹೇಳ್ಬಿಟ್ರೆ ಅದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ. ಆ ರೀತಿ ಹೇಳ್ಬಿಟ್ಟು ನಾನು ಇದೇ ಅರ್ಥವನ್ನೇ ಹೇಳಿದ್ದು, ಅದಾದಮೇಲೆ ಇದೇ ಅರ್ಥವನ್ನೇ ನಾನು ಹೇಳಿದ್ದು, ನಿಮ್ಗೆ ಅವತ್ತು ಗೊತ್ತಾಗಲಿಲ್ಲ ನೋಡಿ ನಾನು ಇದೇ ಅರ್ಥವನ್ನು ಹೇಳಿದ್ದು ಅಂತ ಹೇಳಿದರೆ ಪ್ರಯೋಜನ ಏನೂ ಕೂಡ ಇಲ್ಲ. ಅದರಿಂದ ಯಾವ ಜ್ಯೋತಿಷಿಯೂ ಕೂಡ ಖಚಿತವಾದಂತಹ ರೀತಿಯಲ್ಲಿ ಭವಿಷ್ಯವನ್ನು ಹೇಳಲಿಕ್ಕೆ, ನಿಖರವಾದಂತಹ ರೀತಿಯಲ್ಲಿ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷಿಗಳು ಬುದ್ಧಿವಂತರು. ಎಷ್ಟೋ ಸಲ ಅವರು ಹೇಳುವಂತಹ ಭವಿಷ್ಯ ಅಸ್ಪಷ್ಟ, ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಹ ರೀತಿಯಲ್ಲಿ ಇರುತ್ತೆ ಹೊರತು ಅವರ ಜ್ಯೋತಿಷ್ಯ ಎಲ್ಲವೂ ಕೂಡ
ಅವರ ಭವಿಷ್ಯವಾಣಿ ಹೇಗಿರುತ್ತೆ ಅಂತಂದರೆ ಅಡ್ಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತೆ ಹೊರತು ಸ್ಪಷ್ಟವಾದಂತಹ ರೀತಿಯಲ್ಲಿ, ಖಚಿತವಾದಂತಹ ರೀತಿಯಲ್ಲಿ, ನಿಖರವಾದಂತಹ ರೀತಿಯಲ್ಲಿ ಅವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ವಿಜ್ಞಾನದ ಅಂತಸ್ತಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಏರಿಸಬೇಕೆಂದು ಪ್ರಪಂಚದಾದ್ಯಂತ ಕೆಲವು ಜ್ಯೋತಿಷಿಗಳು ಬೊಬ್ಬೆ ಹಾಕುತ್ತಿದ್ದಾರೆ. ಅಂದರೆ ವಿಜ್ಞಾನ ಬೇರೆ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಬೇರೆ ಅಲ್ಲ ಅಂತ ಹೇಳ್ತಾರೆ. ಆದರೆ ವಿಜ್ಞಾನಕ್ಕೂ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೂ ಬಹಳ ವ್ಯತ್ಯಾಸ ಅನ್ನೋದು ಇದೆ. ವಿಜ್ಞಾನ ಅನ್ನೋದು ಯಾವಾಗಲೂ ಕೂಡ ಅದು ನಿಂತ ನೀರಾಗಿಯೇ ಇಲ್ಲ, ಅದೆಲ್ಲವೂ ಅದು ನಿರಂತರವಾದಂತಹ ಪ್ರಯೋಗಗಳ ಮೂಲಕ ಹೆಚ್ಚಾದಂತಹ ರೀತಿಯಲ್ಲಿ ಬೆಳೀತಾನೆ ಹೋಗ್ತಾ ಇದೆ. ಅಂದರೆ ನಿರಂತರವಾದಂಥ ಒಂದು ಪ್ರಯೋಗ. ಆದರೆ ಜ್ಯೋತಿಷ್ಯ ಆಗಿನ ಕಾಲದಲ್ಲಿ ಏನು ಹೇಳಿದ್ರು, ರಾಹು ಕೇತುಗಳು ಅಂತ ಹೇಳಿ ಏನು ಹೇಳಿದ್ರು, ಅಥವಾ ಗ್ರಹಗಳು ಏನು ಅಂತ ಹೇಳಿದ್ರು, ಅದನ್ನೇ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಹೊರತು ಅದು ಯಾವುದೇ ರೀತಿಯ ಬೆಳವಣಿಗೆ ಅಥವಾ ಯಾವುದೇ ಒಂದು ಪ್ರಯೋಗ, ತರ್ಕ, ಮೂಸೆಗಳ ಇದರಲ್ಲಿ ಅದು ಇಲ್ಲ. ಅದರಿಂದ ಅದನ್ನು ನಾವು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರವು ವಿಜ್ಞಾನವಾಗಲಿ, ಸುಜ್ಞಾನವಾಗಲಿ ಅಥವಾ ಅಜ್ಞಾನವಾಗಲಿ ಏನೇ ಆಗಲಿ ಇಷ್ಟು ಮಾತ್ರ ನಿಜ, ದುರ್ಬಲ ಹೃದಯ, ಸುಲಭವಾಗಿ ಮೋಸ ಹೋಗುವಂತಹ ಜನರ ಶೋಷಣೆ ಇದರಿಂದ ಯಥಾಶಕ್ತಿ ನಡೆಯುತ್ತಿದೆ. ಬಹು ಜ್ಯೋತಿಷಿಗಳಿಗೆ ಇದು ಒಳ್ಳೆಯ ಜೀವನ ಮಾರ್ಗವಾಗಿದೆ. ಉದರ ನಿಮಿತ್ತಂ ಅಥವಾ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ತಾರ ಅಲ್ಲ, ಹಾಗೆ ಇವರು ಒಂದು ರೀತಿಯ ಬ್ರಹ್ಮವೇಷವನ್ನ ತಾಳಿ ತಮ್ಮ ಉದರ ಪೋಷಣೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲೂ ಕೂಡ ಅದು ಯಾವುದೇ ಆಗಲಿ, ವಿಜ್ಞಾನನೇ ಆಗಲಿ, ಸುಜ್ಞಾನನೇ ಆಗಲಿ, ಅಜ್ಞಾನನೇ ಆಗಲಿ, ಅದನ್ನ ನಾವು ಒಪ್ಪಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾದಂಥ ರೀತಿಯಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ವೈಚಾರಿಕತೆಗೆ ಅಡ್ಡಿಪಡಿಸುತ್ತೆ, ತೊಂದರೆಯನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ತುಂಬಾ ಕಷ್ಟದಲ್ಲಿ ಇರುವವರು ಮಾತ್ರ ಅಯ್ಯೋ ಏನಾಗೋಯ್ತೋ ಏನೋ, ನಾವು ಒಂದ್ಸಲ ಸ್ವಾಮೀಜಿಗಳನ್ನ ಕೇಳ್ಬಿಡೋಣ, ಪುರೋಹಿತರನ್ನ ಕೇಳ್ಬಿಡೋಣ, ಜ್ಯೋತಿಷಿಗಳನ್ನ ಕೇಳ್ಬಿಡೋಣ ಅಂತ ಹೇಳಿ ಓಡಿ ಹೋಗ್ತಾರೆ ಅಲ್ವಾ. ಕಷ್ಟದಲ್ಲಿರುವಂಥವರನ್ನ ಬಂಡವಾಳವಾಗಿ ಮಾಡ್ಕೊಳ್ಳೋರು ಯಾರು ಅಂತಂದ್ರೆ ಜ್ಯೋತಿಷಿಗಳು. ಅದರಿಂದ ಅದನ್ನ ಅರ್ಥಹೀನ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಹಾಗೆ ಮೈ ಮೇಲೆ ದೇವರು ಬರೋದು. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಪವಾಡಗಳಲ್ಲಿ ನಂಬಿಕೆ ಇದೆ. ನಮ್ಮ ದೇಶದಲ್ಲಂತೂ ಪವಾಡಗಳೋ ಪವಾಡ, ನಮ್ಮ ದೇಶದಲ್ಲಂತೂ ಪವಾಡಗಳೋ ಪವಾಡ. ಯಾಕೆಂತಂದರೆ ಕೈಗೆ ಸಿಗದೇ ಇರುವಂತಹ ದೇವರುಗಳೆಲ್ಲವೂ ಕೂಡ ನಮ್ಮ ಕೈಗೆ ಸಿಗುವಂತೆ ಆಗಿದೆ. ಯಾಕೆಂತಂದ್ರೆ ಆಗಿನ ಕಾಲದಲ್ಲೆಲ್ಲ ನಾವು ಈಗ ರಾಮಾಯಣ ಮಹಾಭಾರತದಲ್ಲಿ ನೋಡ್ತೀವಿ, ರಾವಣನ ತಪಸ್ಸನ್ನು ನಾವು ನೋಡ್ತೀವಿ. ಎಷ್ಟೋ ವರ್ಷಗಳ ಕಾಲ ಉಗ್ರವಾದಂತಹ ತಪಸ್ಸನ್ನು ಮಾಡಿದ್ರೂ ಕೂಡ ಒಲಿಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ದೇವತೆಗಳೆಲ್ಲವೂ ಕೂಡ. ಆದರೆ ಈಗ ಎಲ್ಲವೂ ಕೂಡ ಎಲ್ಲ ಒಲಿದು ಬರ್ತಾರೆ. ನಾವು ಎಂತೆಂತಹ ದೇವಾನುದೇವತೆಗಳನ್ನ ನೋಡ್ತೀವಿ ಅನ್ನೋದನ್ನ ಇಲ್ಲಿ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಯಾಕೆಂತಂದ್ರೆ ಮೈ ಮೇಲೇನೆ, ಮನುಷ್ಯರ ಮೈ ಮೇಲೇನೆ ದೇವರು ಬರ್ತಾರೆ ಅಂತ. ಆದ್ರೆ ಎಷ್ಟು ನಿಜ, ಎಷ್ಟು ಸುಳ್ಳು, ಅದು ಯಾವ ರೀತಿ ಅನ್ನೋದನ್ನ ಈಗಾಗಲೇ ಒಂದು ಪಾಠವನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ಮನೋವೈದ್ಯರಾದವರು ಅದನ್ನ ಬಹಳ ಸುಲಭವಾಗಿ, ಬಹಳ ಸುಂದರವಾಗಿ ನಿಮಗೆ ಬಿಡಿಸಿ ಅದನ್ನ ಹೇಳಿದ್ದಾರೆ. ಹೇಗೆ ಅದೊಂದು ಮನೋರೋಗ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಅದು ಅಚಾನಕ್ ಆಗಿ, ಅದು ವಿಜ್ಞಾನವನ್ನ ಮೀರಿ ಏನಾದರೂ ಬಂದರೂ ಕೂಡ ಅದು ಎಷ್ಟು ಹೊತ್ತು ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅದರಿಂದ ಇದೆಲ್ಲವೂ ಕೂಡ ಕೈ ಬೀಸಿ ಕರೆದ್ರೆ ನಮಗೆ ಹೇಗೆ ದೇವರುಗಳು ಇಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿ ಮನುಷ್ಯರ ಮೇಲೆ ಮೈದುಂಬಿ ಬರುತ್ತೆ. ನಮ್ಮ ದೇಶದಲ್ಲಿ ಇದೆಲ್ಲವೂ ಕೂಡ ಸರ್ವಸಾಮಾನ್ಯ ಅನ್ನೋದನ್ನ ಹೇಳ್ತಾರೆ. ಹೀಗೆ ನಮ್ಮಲ್ಲಿ ಬಹುಮಂದಿಗೆ ದೇವರ ಸಾಕ್ಷಾತ್ಕಾರವೂ ಕೂಡ ಆಗಿದೆ. ಹಿಂದಿನ ಕಾಲದಲ್ಲಿ ದೇವರನ್ನ ನೋಡಲು ಅಥವಾ ದೇವರ ಕೃಪೆಗೆ ಪಾತ್ರ ಆಗಲು ಉಗ್ರವಾದಂತಹ ತಪಸ್ಸನ್ನ ಮಾಡಬೇಕಾಗಿತ್ತು. ಆದರೆ ಈಗ ತಕ್ಷಣಕ್ಕೆ ನಮ್ಮ ಕೈಗೆ ಎಲ್ಲವೂ ಕೂಡ ಅಂತಂದ್ರೆ ಮನುಷ್ಯನ ದೇಹದ ಒಳಗಡೆ ದೇವರು ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ. ಇಂದಿನ ಕಾಲದ ದೇವರಿಗೆ ತುಂಬಾ ಜಂಬ ಅಥವಾ ಕೊಬ್ಬಿತ್ತೇನೋ, ಈಗ ದೇವರು ತನ್ನ ಪ್ರತಿಷ್ಠೆಯನ್ನ ಬಿಟ್ಟು ಕೈಕಾಲಿಗೆಲ್ಲ ಸಿಕ್ಕಿದವರಿಗೆಲ್ಲ ಅವನು ಪ್ರತ್ಯಕ್ಷ ಆಗ್ತಾನೆ. ಏಕೆಂತಂದ್ರೆ ದೇವರು ಸರ್ವಾಂತರಯಾಮಿ ಅಂತ ಹೇಳಿ ಎಚ್ ನರಸಿಂಹಯ್ಯ ಅವರು ಹೇಳ್ತಾರೆ. ದೇವರ ಮಹಿಮೆ ಪ್ರಪಂಚದ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಕೆಲವು ನಿರ್ದಿಷ್ಟ ಕ್ಷಣಗಳಲ್ಲಿ ಅವುಗಳನ್ನ ಪುಣ್ಯಕ್ಷೇತ್ರ ಅಂತ ಕರಿತೀವಿ ಅನ್ನೋದನ್ನ ಇವರು ಹೇಳ್ತಾರೆ. ಈ ನಂಬಿಕೆಗಳ ವಿಮರ್ಶೆಯನ್ನ ವೈಜ್ಞಾನಿಕ ದೃಷ್ಟಿಯ ಬೆಳಕಿನಲ್ಲಿ ನಾವು ಮಾಡಬೇಕು. ಈ ರೀತಿ ನಂಬಿಕೆ ಅನ್ನೋದು ಇದೆಯಲ್ಲ, ಜನರ ನಂಬಿಕೆಯನ್ನ ಯಾವ ರೀತಿ ಬಂಡವಾಳವಾಗಿ ಮಾಡಿಕೊಂಡು ಅದನ್ನು ಮೋಸ ಮಾಡ್ತಾ ಇದ್ದಾರೆ ಅದನ್ನ ಚರ್ಚೆ ಮಾಡಬೇಕು. ವೈಚಾರಿಕವಾಗಿ ನಾವು ಆಲೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇದನ್ನು
ಏನು ಅಂತಂದರೆ ಯಾರು ಕೆಳಮಟ್ಟದಲ್ಲಿ ಇರ್ತಾರೋ, ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೋ, ಯಾರು ಶೋಷಣೆಗೆ ಒಳಗಾಗಿರ್ತಾರೋ, ಯಾರು ಹೆಚ್ಚು ಒತ್ತಡಕ್ಕೆ ಒಳಗಾಗಿರ್ತಾರೋ, ಈ ರೀತಿ ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ರೀತಿಯಲ್ಲಿ ವಂಚನೆಗೆ ಒಳಗಾಗಿರ್ತಾರೋ ಅಂಥವರ ಮೈ ಮೇಲೆ ದೇವರು ಅನ್ನೋದು ಬರುತ್ತೆ. ಅಂಥವರ ಮೈ ಮೇಲೆ ದೇವರು ಬರ್ಬೋದು ಅಥವಾ ದೇವರು ಅನ್ನೋದು ಬರುತ್ತೆ. ಯಾವ ರೀತಿ ಅವರು ಅದನ್ನು ಬಂಡವಾಳವಾಗಿ ಮಾಡ್ಕೋತಾರೆ, ಯಾವ ರೀತಿ ಅವರು ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ತಮ್ಮ ಸ್ವಾರ್ಥವನ್ನು ನೀಗಿಸ್ಕೋತಾರೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಲೇಖನದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಯಾವ ರೀತಿ ಅದನ್ನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಹಾಗಾದ್ರೆ ಅದರಿಂದ ಬಹಳ ಸ್ಪಷ್ಟವಾಗಿ ಇಲ್ಲಿ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಹಾಗಾದರೆ ದೇವರು ಮೈ ಮೇಲೆ ಬರೋದು ಅಂತಂದರೆ ಅದನ್ನು ವೈಚಾರಿಕತೆಯ ರೀತಿಯಲ್ಲಿ ಅಥವಾ ವೈಚಾರಿಕತೆಯ ದೃಷ್ಟಿಕೋನದಿಂದ ನಾವು ಅದನ್ನು ನೋಡಿ ಒಪ್ಕೊಳ್ಬೇಕೆ ಹೊರತು ಅದನ್ನು ಅಂಧ ಅನುಕರಣೆ ಅಥವಾ ಅಂಧ ಸಂಪ್ರದಾಯ ಅಥವಾ ಮೂಢನಂಬಿಕೆಗೆ ಒಳಗಾಗಿ ನಾವು ಅಂಥದ್ದನ್ನು ಒಪ್ಕೋಬಾರ್ದು ಅನ್ನೋದನ್ನು ತಿಳಿಸ್ತಾರೆ. ಈಗ ಎಷ್ಟೋ ಜನ ಅದನ್ನು ಯಾವ ರೀತಿ ವಿಚಾರವಂತರು, ಬುದ್ಧಿ ಇರುವಂಥವರು, ಬುದ್ಧಿಜೀವಿಗಳು ಅದನ್ನೆಲ್ಲವನ್ನು ಕೂಡ ಬಯಲು ಮಾಡಿರುವಂಥದ್ದನ್ನು, ಕೆಲವೊಂದು ಪ್ರಕರಣಗಳನ್ನು ಬಯಲು ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಹಾಗಾದರೆ ಅದು ಎಷ್ಟು ಸತ್ಯ ಅನ್ನೋದನ್ನು ಕೂಡ ನಾವು ಅದನ್ನು ತರ್ಕದ ತಕ್ಕಡಿಯಿಂದ ನೋಡಬೇಕಾಗುತ್ತೆ. ಅಂದರೆ ಎಲ್ಲವನ್ನೂ ಕೂಡ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯನಾ ಅಥವಾ ಹೇಗೆ ನಾವು ಅದನ್ನು ಒಪ್ಕೋಬಹುದು ಅಂತ. ಜನರ ನಂಬಿಕೆಗೆ ಮೋಸ ಮಾಡಬಾರ್ದು. ಅದು ಯಾರೇ ಆಗಲಿ, ಮೈ ಮೇಲೆ ದೇವರು ಬರೋದೇ ಆಗಲಿ ಅಥವಾ ಯಾರೇ ಆಗಲಿ, ಜನರ ನಂಬಿಕೆಗೆ ಮೋಸವನ್ನು ಮಾಡಬಾರ್ದು. ಆದರೆ ನಂಬಿಕೆಯಿಂದ ಒಳ್ಳೆಯದಾಗುತ್ತೆ ಅಂತಂದರೆ ಪರವಾಗಿಲ್ಲ, ಆದರೆ ನಂಬಿಕೆಯಿಂದ ಅವರಿಗೆ ಮೋಸ ಮಾಡುವಂಥದ್ದನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಅನ್ವೇಷಣೆ, ಮನುಷ್ಯನ ಬುದ್ಧಿಶಕ್ತಿ ಬೆಳೆದ ಹಾಗೆಲ್ಲ ಅವನು ನಿಸರ್ಗದ ಘಟನೆಗಳನ್ನು ತಾರ್ಕಿಕವಾಗಿ ಅರ್ಥ ಮಾಡಿಕೊಳ್ಳಲು ಮೊದಲು ಮಾಡಿದನು. ಅಂದರೆ ಗುಡುಗು ಯಾಕೆ ಬರುತ್ತೆ, ಸಿಡಿಲು ಯಾಕೆ ಬರುತ್ತೆ, ಮಿಂಚು ಯಾಕೆ ಬರುತ್ತೆ ಅಂತ ಹೇಳಿ ವಿಪುಲವಾಗಿ ಪ್ರಶ್ನೆಗಳನ್ನು ಹಾಕಿಕೊಂಡು ಸಮಂಜಸವಾದ ಉತ್ತರವನ್ನು ಹುಡುಕಲು ಜೀವಮಾನವನ್ನೇ ಅವನು ಕಳೆದನು. ಎಷ್ಟೋ ವರ್ಷಗಳ ತನಕ ಅವನು ಗುಡುಗಿ ಯಾಕೆ ಬರುತ್ತೆ, ಮಿಂಚು ಯಾಕೆ ಬರುತ್ತೆ, ಸಿಡಿಲು ಯಾಕೆ ಬರುತ್ತೆ ಅಂತಂದರೆ ಅದ್ರ ಇಂದ್ರನ ಕೋಪತಾಪದಿಂದ ಅಂತ ಹೇಳಿ ನಾವು ಈಗಾಗಲೇ ನೋಡಿದ್ವಿ ಅಲ್ವಾ. ಅವನು ಕುದುರೆಯನ್ನು ಓಡಿಸ್ಬೇಕಾದ್ರೆ ಗುಡುಗಾಗುತ್ತೆ, ಅವನಿಗೆ ಕೋಪ ಬಂದಾಗ ಮಿಂಚು ಆಗುತ್ತೆ, ಅವನಿಗೆ ಹೆಚ್ಚು ಕೋಪ ಬಂದಾಗ ಸಿಡಿಲಾಗುತ್ತೆ ಅಂತ ಹೇಳಿ ಮನುಷ್ಯ ಅಥವಾ ಆದಿಮಾನವ ಯಾವ ರೀತಿ ತಿಳ್ಕೊಂಡಿದ್ದ ಅಂತ ಹೇಳಿ ನಾವು ನೋಡ್ತೀವಿ. ಅದರಿಂದ ಈಗಲೂ ಕೂಡ ಗುಡುಗು, ಸಿಡಿಲು, ಮಿಂಚು ಏನಾದರೂ ಬಂದರೂ ಕೂಡ ಯಾವ ರೀತಿ ಈಗಲೂ ಕೂಡ ಹಳ್ಳಿಯಲ್ಲಿ ಇರುವಂಥವರು ಪ್ರಾರ್ಥನೆಯನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ಮಾತಾಡಿದ್ವಿ. ಆದರೆ ಬಹಳ ವರ್ಷಗಳ ನಂತರ ಯಾಕೆ ಗುಡುಗು ಸಿಡಿಲು ಆಗುತ್ತೆ, ಮಳೆ ಯಾಕೆ ಬರುತ್ತೆ, ಮೋಡ ಯಾಕೆ ಕಟ್ಟುತ್ತೆ, ಸಿಡಿಲು ಗುಡುಗು ಮಿಂಚು ಯಾಕೆ ಬರುತ್ತೆ, ಸೂರ್ಯಗ್ರಹಣ ಯಾಕಾಗುತ್ತೆ, ಚಂದ್ರಗ್ರಹಣ ಯಾಕಾಗುತ್ತೆ ಅನ್ನೋದನ್ನ ವಿಜ್ಞಾನದ ಮೂಲಕ ಮನುಷ್ಯ ತಿಳ್ಕೊಂಡ. ಇಂತಹ ಅನ್ವೇಷಣೆಯೇ ವಿಜ್ಞಾನಕ್ಕೆ ಜನ್ಮವಿತ್ತಿತ್ತು. ಈ ರೀತಿಯ ಅನ್ವೇಷಣೆಯಿಂದಲೇ ವಿಜ್ಞಾನಕ್ಕೆ ಹೊಸದಾದಂತಹ ಒಂದು ಸಂಶೋಧನೆ ಅನ್ನೋದು ಕಂಡು ಹಿಡಿದ್ರು. ಈ ವೈಜ್ಞಾನಿಕ ಮಾರ್ಗದಿಂದ ಅನೇಕ ಜಟಿಲ ಸಮಸ್ಯೆಗಳಿಗೆ ಉತ್ತರ ಅನ್ನೋದು ಸಿಕ್ತು. ಕೈ ತಪ್ಪಿದ ಕಲ್ಲು ಕೆಳಗೆ ಬೀಳಲೇಬೇಕು. ವಿಜ್ಞಾನಿ ನ್ಯೂಟನ್ ಗಾಢವಾಗಿ, ಐಸಾಕ್ ನ್ಯೂಟನ್ ಆಲೋಚನೆ ಮಾಡಿದಂತಹ ಫಲವೇ ಅದು ಗುರುತ್ವಾಕರ್ಷಣೆ ಇರುವುದರಿಂದ ಅದು ಮೇಲ್ಗಡೆ ಎಸೆದಂತಹ ಕಲ್ಲು ಕೆಳಕ್ಕೆ ಬೀಳಲು ಸಾಧ್ಯ ಇಲ್ಲ ಅನ್ನೋದನ್ನ ಆತ ಕಂಡು ಹಿಡಿದು ಎಲ್ಲರಿಗೂ ಕೂಡ ಆತ ಹೇಳ್ತಾನೆ. ವಿಜ್ಞಾನ ಬೆಳೆದ ಹಾಗೆಲ್ಲ ಪ್ರಕೃತ್ಯಾತೀತವೆಂದು ಪರಿಗಣಿಸಲ್ಪಟ್ಟ ಹಲವು ಘಟನೆಗಳು ಸಹಜ ಸ್ಥಿತಿಗೆ ಬಂದು ಇಳಿದವು. ಬೆಂಜಮಿನ್ ಫ್ರಾಂಕ್ಲಿನ್ ವಿಜ್ಞಾನಿಯ ಸಂಶೋಧನೆಗಳಿಂದ ಸಿಡಿಲು, ಗುಡುಗು, ಮಿಂಚು ವಿದ್ಯುತ್ ಶಕ್ತಿಯ ಪ್ರಭಾವವೆಂದು ಖಚಿತವಾಗಿ ಸ್ಥಾಪನೆಯಾದ ಮೇಲೆ ಅವುಗಳ ಮೇಲಿನ ಹತೋಟಿ ಇಂದ್ರನ ಕೈತಪ್ಪಿ ಹೋಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿ ವಿಜ್ಞಾನದಿಂದ ಸಾಧಿಸಿದಂತಹ ಉತ್ತಮ ಮಟ್ಟದ ಪ್ರಗತಿಯಿಂದ ವಿಪುಲವಾಗಿ ಬೆಳೆದಂತಹ ದೇವತೆಗಳ ಅಥವಾ ಅಮ್ಮಗಳ ಸಂಖ್ಯೆಯೂ ಕೂಡ ಕಡಿಮೆ ಆಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿ ಅದಕ್ಕೆ ಯಾವ ರೀತಿ ಔಷಧಿಗಳನ್ನು ಕಂಡುಹಿಡಿದ್ರಿಂದ ಯಾವ ರೀತಿ ಸಿಡುಬು ರೋಗಗಳೆಲ್ಲವೂ ಕೂಡ ಅಮ್ಮಗಳ ಕೈತಪ್ಪಿ, ಒಂದೊಂದು ರೋಗಕ್ಕೂ ಕೂಡ ಒಂದೊಂದು ಅಮ್ಮಂದಿರನ್ನ ಹಾಕಿದ್ರಲ್ವ, ಅದೆಲ್ಲವೂ ಕೂಡ ಕೈತಪ್ಪಿ ಅದು ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗೆ ಒಂದು ಬೆಳವಣಿಗೆ ಆಯಿತು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದರೆ ವಿಜ್ಞಾನ ಬೆಳೆದಂತೆ ಮನುಷ್ಯನಲ್ಲಿರುವಂತಹ ಮೂಢನಂಬಿಕೆಯು ಕೂಡ ಯಾವ ರೀತಿ ಅದು ಕಡಿಮೆ ಆಗಬೇಕು ಅನ್ನೋದನ್ನ ತಿಳಿಸ್ತಾ ಇರೋದು. ವಿಜ್ಞಾನ ಅನ್ನೋದು ಬೆಳೀತಾ ಹೋಗುತ್ತೆ ಹೊರತು ಜ್ಯೋತಿಷ್ಯ ಅನ್ನೋದು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಕ್ಕೆ ಆಧಾರ ತರ್ಕ ಮತ್ತು ಪ್ರಯೋಗ ಅಲ್ವಾ. ವಿಜ್ಞಾನಕ್ಕೆ ಆಧಾರ ಯಾವುದು ಅಂತಂದ್ರೆ ತರ್ಕ ಮತ್ತು
ಪ್ರಯೋಗ ಮಾಡ್ತಾ 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 ಇದ್ದಂತೆ ಹೊಸದಾದಂತಹ ಒಂದು ಸಂಶೋಧನೆಗಳು ಅನ್ನೋದು ಹೊರಗೆ ಬರುತ್ತೆ. ಕೇವಲ ನಂಬಿಕೆ ಪ್ರಯೋಗಕ್ಕೆ ಮತ್ತು ಸತ್ಯ ಅನ್ವೇಷಣೆಗೆ ಯಾವಾಗಲೂ ಕೂಡ ಅಡ್ಡಿ ಅಲ್ವಾ. ಯಾವುದು ಅಡ್ಡಿ ಅಂತಂದ್ರೆ ಪ್ರಯೋಗಕ್ಕೆ ಮತ್ತು ಸತ್ಯ ಅನ್ವೇಷಣೆಗೆ ಬರೀ ನಂಬಿಕೆಯನ್ನ ಇಟ್ಕೊಂಡು ಇರೋದಿದೆಯಲ್ಲ, ಅದು ಅಡ್ಡಿಪಡಿಸುತ್ತೆ. ಸತತವಾದಂತಹ ಪ್ರಯೋಗಗಳ ಮೂಲಕ ಮಾತ್ರ ನಿಮಗೆ ಯಾವುದೋ ಒಂದು ವಿಷಯವನ್ನ ಸಂಶೋಧನೆ ಮಾಡಿ ಅದನ್ನ ಕಂಡು ಹಿಡ್ಕೋಬಹುದು ಅದರ ಉತ್ತರವನ್ನ. ಆದುದರಿಂದ ವೈಜ್ಞಾನಿಕ ಮಾರ್ಗಕ್ಕೂ ಮತ್ತು ನಂಬಿಕೆಯ ಪ್ರಾಧಾನ್ಯದಿಂದ ಬೆಳೆದು ಪುಷ್ಟಿಗೊಂಡಿದ್ದಂತಹ ಧರ್ಮ ಸಂಪ್ರದಾಯ ಇವು ಕೂಡ ವಿರಸ ಅನ್ನೋದು ಮೊದಲಾಯಿತು. ಶತಮಾನಗಳಿಂದ ಬಂದಂತಹ ನಂಬಿಕೆಗಳಿಗೆ ವಿಜ್ಞಾನದ ಬೆಳವಣಿಗೆಯಿಂದ ಏಟು ಬಿದ್ದಿತು. ಈಗ ಕೋಪರ್ನಿಕಸ್ ಅನ್ನುವಂತಹ ವಿಜ್ಞಾನಿಯನ್ನ, ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಕಂಡು ಹಿಡಿದಂತಹ ವಿಜ್ಞಾನಿಯನ್ನ ಯಾವ ರೀತಿ ಎಷ್ಟು ಆತನಿಗೆ ಕಷ್ಟವನ್ನ ಕೊಟ್ಟರು, ಯಾವ ರೀತಿ ಹಿಂಸೆಯನ್ನ ಮಾಡಿದ್ರು, ಸೆರೆಮನೆಗೆ ತಳ್ಳಿ ಅವನನ್ನ ಕೊನೆ ಉಸಿರೆಳೆಯುವಂತೆಯೂ ಕೂಡ ಮಾಡಿದ್ರು ಅನ್ನೋದು ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಹೀಗೆ ವಿಜ್ಞಾನಿಗಳಿಗೂ ಕೂಡ ಈ ರೀತಿ ಯಾರು ನಂಬ್ಕೊಂಡಿರ್ತಾರೋ, ಯಾರು ಧರ್ಮವನ್ನ ನಂಬ್ಕೊಂಡಿರ್ತಾರೋ, ನಂಬಿಕೆಗಳು ನಂಬ್ಕೊಂಡಿರ್ತಾರೋ, ಆ ನಂಬಿಕೆಗಳಿಗೆ ಪೆಟ್ಟಾದಾಗ ಅಂತಹ ಸಂಪ್ರದಾಯಸ್ಥರು ಯಾವ ರೀತಿಯ ಹಿಂಸೆಯನ್ನ ಕೊಟ್ಟರು, ಅನೇಕ ವಿಜ್ಞಾನಿಗಳು ಯಾವ ರೀತಿಯ ಹಿಂಸೆಯನ್ನ ಗಳಿಸಿದ್ರು, ಆ ರೀತಿ ಹಿಂಸೆಯನ್ನ ಅವ್ರು ತಗೊಂಡ್ರೂ ಕೂಡ ಸಮಾಜಕ್ಕೆ ಒಳಿತಾಗಬೇಕು, ಮಾನವ ಲೋಕ ಕಲ್ಯಾಣ ಆಗ್ಬೇಕು ಅಂತ ಹೇಳಿ ಎಂತೆಂತಹ ವಿಜ್ಞಾನಿಗಳು ಪ್ರಯೋಗವನ್ನ ನಡೆಸಿ ಸತತವಾದಂತಹ ಒಂದು ಸಾಧನೆಯನ್ನ ಮಾಡಿ ಪ್ರಯೋಗವನ್ನ ನಡೆಸಿ ನಮಗೆ ಲೋಕಕ್ಕೆ ಬೆಳಕನ್ನ ನೀಡಿದಂತಹ ಅನೇಕ ವಿಜ್ಞಾನಿಗಳು ಇದ್ದಾರೆ. ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಗೊಡ್ಡು ಸಂಪ್ರದಾಯವಾದಿ ಎಲ್ಲಾ ಶಕ್ತಿಯ ಮತ್ತು ಅಧಿಕಾರದ ಸಾಮ್ಯವನ್ನು ಪಡೆದಿದ್ದನು. ವಿಜ್ಞಾನಿ, ಸಾತ್ವಿಕ, ಸತ್ಯಾನ್ವೇಷಿ, ತಲತಲಾಂತರಗಳಿಂದ ಬಂದಂತಹ ತಮ್ಮ ನಂಬಿಕೆಗಳಿಗೆ ಪೆಟ್ಟು ಬಿದ್ದಿರಿಂದ ರೊಚ್ಚಿಗೆದ್ದಂತಹ ಪ್ರಭಾವಿತ ಸಂಪ್ರದಾಯಸ್ಥರಿಂದ, ನಾನು ಈಗಾಗಲೇ ಕೋಪರ್ನಿಕಸ್ನ ಒಂದು ಉದಾಹರಣೆ ಹೇಳಿದೆ. ವಿಜ್ಞಾನಿಗಳ ಮೇಲೆ ಅಮಾನುಷವಾದಂತಹ ಕೃತ್ಯಗಳನ್ನ ಎಸಗಲಾಯಿತು. ಅವರಿಗೆ ಜನ್ಮಾವಧಿ ಕಾರಾಗೃಹ ವಿಧಿಸಲು ಕೂಡ ಆಯಿತು, ಶೂಲಕ್ಕೂ ಕೂಡ ಏರಿಸಲಾಯಿತು, ಸಜೀವವಾಗಿ ಸುಟ್ಟಿದ್ದೂ ಕೂಡ ಆಯಿತು, ಕೂಡ ಇದೆ, ಕಾರಾಗೃಹವನ್ನು ನೇಮಿಸಿದ್ದು ಕೂಡ ಇದೆ, ಹಾಗೆ ಶೂಲಕ್ಕೆ ಏರಿಸಿದ್ದು ಕೂಡ ಇದೆ. ಅಂದ್ರೆ ಸಂಪ್ರದಾಯಕ್ಕೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ, ಇವೆಲ್ಲ ಮಧ್ಯಯುಗದಲ್ಲಿ ಯುರೋಪ್ ಖಂಡದಲ್ಲಿ ಧರ್ಮದ ಹೆಸರಿನಲ್ಲಿ ಆದಂತಹ ಅತ್ಯಂತ ಕರಾಳವಾದಂತಹ ಒಂದು ಕೃತ್ಯಗಳು. ವಿಜ್ಞಾನಿಯು ಹುತಾತ್ಮನಾದ, ಆದರೆ ಸತ್ಯಕ್ಕೆ ಚ್ಯುತಿ ಬರಲಿಲ್ಲ ಅಲ್ವಾ. ಸತ್ಯಕ್ಕೆ ಯಾವತ್ತೂ ಕೂಡ ಚ್ಯುತಿ ಬರಲಿಲ್ಲ. ವಿಜ್ಞಾನಿ ಸತ್ತಾದ್ಮೇಲೂ ಎಷ್ಟೋ ವರ್ಷಗಳ ನಂತರ ಎಲ್ಲರಿಗೂ ಕೂಡ ಗೊತ್ತಾಯ್ತು, ಸತ್ಯವೇ ಯಾವಾಗ್ಲೂ ಕೂಡ ಜಯವನ್ನ ಸಾಧಿಸೋದು ಹೊರತು ಸುಳ್ಳು ಯಾವತ್ತೂ ಕೂಡ ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯಮೇವ ಜಯತೇನ ಅನೃತಂ ಎಂಬ ಗೀತಾ ವಾಕ್ಯದಂತೆ ಅದಕ್ಕೆ ಸಮರ್ಥನೆ ಅನ್ನೋದು ದೊರೆಯಿತು. ಒಂದೊಂದು ಸಂಶೋಧನೆಯೂ ಕೂಡ ಮೊಂಡುವಾದಿಯ ಗೊಡ್ಡು ನಂಬಿಕೆಗೆ ಒಂದೊಂದು ಪೆಟ್ಟನ್ನ ಕೊಡುತ್ತಾ ಬಂತು ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾರೆ. ಆ ಆಘಾತದಿಂದ ಅವನು ತತ್ತರಿಸಿ ಹೋಗಿದ್ದಾನೆ. ವಿಜ್ಞಾನಿ ಇಂತಹ ಆಘಾತದಿಂದ ತತ್ತರಿಸಿ ಹೋಗಿದ್ರೂ ಕೂಡ, ಅವನು ಹಿಮ್ಮೆಟ್ಟಿದ್ರೂ ಕೂಡ, ಅವನು ಯಾವತ್ತೂ ಕೂಡ ಸೋಲನ್ನ ಒಪ್ಪಿಕೊಳ್ಳೋದೇ ಇಲ್ಲ ಒಬ್ಬ ವಿಜ್ಞಾನಿ. ಯಾಕೆ ಅಂತಂದ್ರೆ ಇವನ ಬತ್ತಳಿಕೆಯಲ್ಲಿ ಇರೋದು ಮೂಢನಂಬಿಕೆ, ಆದ್ರೆ ಅವನ ಬತ್ತಳಿಕೆಯಲ್ಲಿ ಇರೋದು ಪ್ರಯೋಗ ಆಗುತ್ತೆ. ಪ್ರಕೃತಿಯ ಘಟನೆಗಳು ಅಗಣಿತ. ಒಂದು ಮೂಢನಂಬಿಕೆಯ ಬಣ್ಣ ಬಯಲಾದೊಡನೆ ಅದು ಬಿಡು, ಪ್ರಕೃತಿ ಸಾಮಾನ್ಯವಾದ ಘಟನೆ, ಇದು ಪ್ರಕೃತ್ಯಾತೀತ, ಇದಕ್ಕೆ ನಿನ್ನ ವಿಜ್ಞಾನದ ವಿಶ್ಲೇಷಣೆ ಏನು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಮೂಢನಂಬಿಕೆಯನ್ನ ಇಟ್ಕೊಂಡಿರೋ ಅಥವಾ ಮೂಢನಂಬಿಕಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಅದು ಬಿಡು, ಅದು ಪ್ರಕೃತಿಯನ್ನ ಮೀರಿದ್ದು, ಇದು ಪ್ರಕೃತಿಯ ಘಟನೆ ಅಂತ ಹೇಳಿ ಉತ್ತರವನ್ನ ಕೊಟ್ಬಿಡ್ತಾರೆ. ಆದ್ರೆ ಆ ರೀತಿಯ ಹಿಂಸೆಯಲ್ಲಿ ಇದ್ಕೊಂಡೂ ಕೂಡ ಅವನ ಬತ್ತಳಿಕೆಯಲ್ಲಿದ್ದಂತಹ ಅನೇಕ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ, ಸತತವಾದಂತಹ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಅವನು ವಿಜ್ಞಾನಕ್ಕೆ ಹೊಸದಾದಂತಹ ಒಂದು ಸಂಶೋಧನೆಯನ್ನ ನೀಡ್ತಾನೆ ವಿಜ್ಞಾನಿ. ಅದರಿಂದ ಇಲ್ಲಿ ವಿಜ್ಞಾನವೇ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಗೆಲುವನ್ನ ಪಡೆಯುತ್ತೆ ಹೊರತು ಈ ರೀತಿಯ ಗೊಡ್ಡು ಸಂಪ್ರದಾಯಗಳನ್ನ ಇಟ್ಕೊಂಡವರು ಯಾವತ್ತೂ ಕೂಡ ಅವರು ಜಯವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಸತ್ಯವೇ ಗೆಲ್ಬೇಕಾಗುತ್ತೆ. ಆ ರೀತಿ ರೋಷಾವೇಶದಿಂದ ಆರ್ಭಟಿಸುತ್ತಾ ಸಂಪ್ರದಾಯವಾದಿ ಒಂದಾದ ಮೇಲೊಂದು ಘಟನಾವಳಿಗಳನ್ನ ವಿಜ್ಞಾನಿಯ ಮುಂದೆ ಇಡುತ್ತಾನೆ. ಶಾಂತ ಸ್ವರೂಪನಾದ ವಾಸ್ತವಿಕವಾದಿಯಾದಂತ ಅವನು ಶಾಂತ ಸ್ವರೂಪ ವಿಜ್ಞಾನಿ. ಶಾಂತವಾಗಿ ಇರ್ಲಿಲ್ಲ, ಅವನು ಇವ್ರ ತರ ರೊಚ್ಚಿಗೆದ್ರೆ ಸಾಧ್ಯ ಆಗಲ್ಲ. ಶಾಂತವಾಗಿ ಅವನು ಮಾಡುವಂತಹ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಹಾಗೆ
ವಾಸ್ತವಿಕವಾದಿ. ಯಾವುದೇ ಒಂದು ಮೂಢನಂಬಿಕೆ ಅವನು ಇಟ್ಕೊಂಡಿಲ್ಲ, ಯಾವುದೇ ಒಂದು ಅಂಧಾನುಕರಣೆಯನ್ನು ಅವನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಅಥವಾ ಯಾವುದೋ ಒಂದು ನೀತಿ ನಿಯಮ ಬಂಧನಕ್ಕೆ ಒಳಗಾಗಿ ಅವನು ಇರೋಕ್ಕೆ ಸಾಧ್ಯ ಆಗಲ್ಲ. ಶಾಂತ ಸ್ವರೂಪಿಯಾಗಿ ವಾಸ್ತವಿಕವಾದಿಯಾದಂತಹ ವಿಜ್ಞಾನಿ ಧೃತಿಗೆಡದೆ, ಧೈರ್ಯವನ್ನು ಕಳೆದುಕೊಳ್ಳದೆ ತನ್ನ ಸತ್ಯಾನ್ವೇಷಣೆಯ ಪಥದಲ್ಲಿ ಮುಂದೆ ಸಾಗುತ್ತಾನೆ. ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದರೂ ಸಂಪ್ರದಾಯವಾದಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ಮನೋಭಾವ ಅವನದು. ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದರೂ ಕೂಡ ಇಲ್ಲ, ಜ್ಯೋತಿಷ್ಯವು ಎಲ್ಲವನ್ನೂ ಕೂಡ ಮೀರಿರೋದು, ಅಥವಾ ಈ ಸಂಪ್ರದಾಯ ಎಲ್ಲವನ್ನೂ ಕೂಡ ಮೀರಿರೋದು ಅಂತ ಹೇಳುವಂತಹ ಸಂಪ್ರದಾಯಸ್ಥರು ಈಗಲೂ ಕೂಡ ಇದ್ದಾರೆ. ವಿಜ್ಞಾನಿಗೆ ಏಟಿನ ಮೇಲೆ ಏಟನ್ನ ಕೊಡ್ತಾ ಇದ್ರು ಕೂಡ ವಿಜ್ಞಾನಿಯು ಕೂಡ ಶಾಂತ ಸ್ವರೂಪವನಾಗಿ ವಾಸ್ತವಿಕವಾದಿಯಾಗಿ ಅವನು ಸತತವಾದಂತಹ ಪ್ರಯತ್ನವನ್ನ ಮಾಡಿ ಪ್ರಯೋಗಗಳನ್ನ ಮಾಡಿ ಜಯಶೀಲ ಆಗ್ತಾ ಇದ್ದಾನೆ. ಆದರೂ ಕೂಡ ಜಟ್ಟಿ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳಿ ಸಂಪ್ರದಾಯಸ್ಥರು ಇದ್ದಾರೆ ಅನ್ನೋದನ್ನ ತಿಳಿಸ್ತಾರೆ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಇನ್ನೇನು ಹೆಚ್ಚು ವಿಶೇಷವನ್ನ ತಿಳಿಸ್ತಾರೆ, ಮೂಢನಂಬಿಕೆಗೆ ಯಾವ ರೀತಿ ವೈಚಾರಿಕ ಪ್ರಜ್ಞೆಗೆ ಮೂಢನಂಬಿಕೆಗಳು ಪೆಟ್ಟನ್ನ ನೀಡುತ್ತೆ ಅನ್ನುವಂತಹ ವಿಷಯವನ್ನ ಚರ್ಚೆ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಧನ್ಯವಾದಗಳು.